ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇಂದು ನಿಮ್ಮ ಮುಂದೆ ತಂದಿರತಕ್ಕಂಥ ಒಂದು ಟಾಪಿಕ್ಕು ವಿಶೇಷವಾಗಿದೆ. ಅದೇ ರೀತಿಯಾಗಿ ಮುಂಬರುವ ಶಿಕ್ಷಕರ ನೇಮಕಾತಿ, ಮುಂಬರುವ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಅವಶ್ಯಕವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದಾಗ 2017ರಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿದೆ ಸ್ನೇಹಿತರೆ. 2017ರಲ್ಲಿ ಕ್ರೈಸ್ ಡಿಪಾರ್ಟ್ಮೆಂಟಲ್ಲಿ ನಡೆದಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ಸು. ನೋಡಿ ಸ್ನೇಹಿತರೆ, ನಿಮಗೆ ಕ್ರೈಸ್ ಡಿಪಾರ್ಟ್ಮೆಂಟಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಕ್ವಶನ್ ಪೇಪರ್ ನಾನು ನಮ್ಮ ಕೆ ನ್ಯಾಷನಲ್ ಅಕಾಡೆಮಿಯಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ಸ್ನೇಹಿತರೆ. ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ಮ ಚಾನಲಲ್ಲಿ ಉಚಿತವಾಗಿ ಕ್ಲಾಸ್ಗಳು ಇರ್ತವೆ. ಅದೇ ರೀತಿಯಾಗಿ ಉಚಿತವಾಗಿ ನೋಟ್ಸ್ ಕೂಡ ನಾನು ನನ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನೋಟ್ಸ್ಗಳು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಸ್ನೇಹಿತರೆ. ಅಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ಮ ಚಾನಲು ಯಾರಿಗೆ ಇಷ್ಟ ಆಗುತ್ತೋ ಅವರು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಮಾತ್ರ ಸಬ್ಸ್ಕ್ರೈಬ್ ಆಗಿ. ನಾನು ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಲುಪ್ತವೆ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ನಾನು ಈಗ ನಿಮ್ಮ ಮುಂದೆ ತಂದಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಯಾವುದಂದರೆ ಪೇಪರ್ 2 ಸಂಬಂಧಿಸಿದಂತೆ. ಪೇಪರ್ 2 ನೋಡಿ, ಪೇಪರ್ 2ಗೆ ಇಲ್ಲಿ ಏನಾಗ್ತದೆ ಅಂದರೆ ಪೇಪರ್ 1 ಕೂಡ ಮಾಡ್ತೀನಿ. ಪೇಪರ್ 1 ಇದೆ, ಪೇಪರ್ 2 ಇದೆ. 2014ರಲ್ಲಿ ಕೂಡ ಕ್ರೈಸ್ ಡಿಪಾರ್ಟ್ಮೆಂಟ್ ನೇಮಕಾತಿ ಆಗಿತ್ತು. ಅದಾದ ನಂತರ 2017ರಲ್ಲಿ ಕ್ರೈಸ್ ಡಿಪಾರ್ಟ್ಮೆಂಟ್ ನೇಮಕ ಆಗ್ತದೆ. ಈಗ ನೆಕ್ಸ್ಟ್ 2026ರಲ್ಲಿ ಆಗ್ತದೆ ನೇಮಕಾತಿ. 2026ರಲ್ಲಿ ನೇಮಕಾತಿ ಆಗುತ್ತೆ ಸ್ನೇಹಿತರೆ. ಸೊ ನೋಡ್ರಿ, ಇಲ್ಲಿ ನಿಮಗೆ ಯಾವೆಲ್ಲ ಪೋಸ್ಟ್ ಇರ್ತಾವಂತ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಅಲ್ಲಿ ನೀವು ಒಳ್ಳೆ ಪದೇ ಕೇಳೋ ಅವಶ್ಯಕತೆ ಇರಲ್ಲ. ಟೋಟಲಿ ಅಪ್ರೂವಲ್ ಆಗಿರೋದು ನಮಗೆ ಗೊತ್ತಿದೆ. ಅವರು ಹೇಳಿದ್ದು, ಇಲಾಖೆಯವರು ಹೇಳಿದ್ದು 2500. ಇಲ್ಲಿ FD ಪರ್ಮಿಷನ್ ಟೀಚರ್ ಪೋಸ್ಟ್ ಕೊಟ್ಟಿರೋದು 875. ಇನ್ನು ಹೆಚ್ಚಿನ ಉದ್ಯೋಗಗಳು ಕೂಡ ಇದರಲ್ಲಿ ಆ್ಯಡ್ ಆಗೋ ಚಾನ್ಸಸ್ ಇದೆ. ಹಾಸ್ಟೆಲ್ ವಾರ್ಡನ್ ಕೂಡ ಇದೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದಾಗ, ಇತ್ತೀಚೆಗೆ ಅಂದರೆ 1 ಇಯರ್ ಹಿಂದ್ಗಡೆ ಏನು ಮಾಡಿದ್ದಾರೆ ಅಂದರೆ, ಎಲ್ಲಿ ಮುರಾರ್ಜಿ ಅಥವಾ ಮೌಲಾನಾ ಅಥವಾ ಅಲ್ಪಸಂಖ್ಯಾತ ಎಲ್ಲಿ ಇರುತ್ತವಲ್ಲ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ PU ಕೊಟ್ಟಿದ್ದಾರೆ, PU ಕಾಲೇಜ್ ಕೊಟ್ಟಿದ್ದಾರೆ, PUC ಕಾಲೇಜ್ ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಕೂಡ PU ಲೆಕ್ಚರ್ಸ್ ನೇಮಕ ಆಗುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ. ಆದರೆ ಇನ್ನೊಂದು ಏನಂದರೆ, ಕ್ರೈಸ್ ಡಿಪಾರ್ಟ್ಮೆಂಟ್ B.Ed ಮತ್ತು ಟೆಟ್ ಕಡ್ಡಾಯ ಅಂತ ನಾನು ನಿನ್ನೆ ತಾನೇ ಹೇಳಿದ್ದೀನಿ, ಇವಾಗ ಕೂಡ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ PUC ನೇಮಕಾತಿ ಮಾಡಿಕೊಂಡ್ರೆ, PU ಲೆಕ್ಚರ್ಸ್ ನೇಮಕ ಮಾಡಿಕೊಂಡ್ರೆ ಅಥವಾ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಮಗೆ PG ಆಗುವ ಸಾಧ್ಯತೆ ದಟ್ಟವಾಗಿದೆ. ಬಟ್ PG ಆಗದೇ ಇರ್ಬೋದು, ಆಗತ್ತಂತ ಹೇಳ್ತಾ ಇಲ್ಲ ಸ್ನೇಹಿತರೆ, ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಟೆಟ್ಟು CTET ಮಾತ್ರ ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. CTET ಆಗಲಿ ಟೆಟ್ ಆಗಲಿ ಯಾವುದಕ್ಕೆ ಆಗಲಿ ಸಬ್ಜೆಕ್ಟ್ ಟೀಚರ್ಗೆ ಕಡ್ಡಾಯ ಆಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ ಪೇಪರ್ 2ಗೆ ಸಂಬಂಧಿಸಿದಂತೆ ನಿಮಗೆ ಇಲ್ಲಿ ಗರಿಷ್ಠ ಅಂಕಗಳು 200 ಕೊಟ್ಟಿದ್ದಾರೆ. ಅಂದರೆ ಪ್ರಶ್ನೆಗಳ ಸಂಖ್ಯೆ 100 ಇರುತ್ತೆ ಸ್ನೇಹಿತರೆ. ಪ್ರಶ್ನೆಗಳ ಸಂಖ್ಯೆ 100 ಇರುತ್ತದೆ. ಆ 100 ಪ್ರಶ್ನೆಗಳಿಗೆ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಅಲ್ಲಿ GK ಪೇಪರ್ 100 ಮಾರ್ಕ್ಸ್ ಇರುತ್ತೆ. ನಿಮಗೆ ಪೇಪರ್ 100, ಇದು 200 ಮಾರ್ಕ್ಸ್ ಇರುತ್ತೆ. ಹಾಸ್ಟೆಲ್ ವಾರ್ಡನ್ ಬೇರೆ ಪೇಪರ್ ಇರುತ್ತೆ, ನೆನಪಲ್ಲಿ ಹಾಸ್ಟೆಲ್ ವಾರ್ಡನ್ಗೆ ಬೇರೆ ಇರುತ್ತೆ. ಅದೇ ರೀತಿಯಾಗಿ FDಗೆ ಬೇರೆ ಇರುತ್ತೆ ಪೇಪರ್. FDಗೆ ಹಾಸ್ಟೆಲ್ ವಾರ್ಡನ್ಗೆ ಬೇರೆ ಇರುತ್ತೆ. ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಸ್ನೇಹಿತರೆ. ಆದರೆ ಸಬ್ಜೆಕ್ಟ್ ಟೀಚರ್ಸ್ಗೆ ಮಾತ್ರ ಇಲ್ಲಿ ಸಬ್ಜೆಕ್ಟ್ ಟೀಚರ್ಸ್ ಇರುತ್ತೆ. ಇಲ್ಲಿ ನಿಮ್ಮ ಮುಂದೆ ತಂದಿರ್ತಕ್ಕಂಥದ್ದು ನಾನು ಏನು ಮಾಡಿದ್ದೀನಿ, ಸೋಷಿಯಲ್ ಸೈನ್ಸ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ ಇವತ್ತು ಸ್ನೇಹಿತರೆ. ಪ್ರತಿಯೊಂದು ದಿನ ಬೇರೆ ಸಬ್ಜೆಕ್ಟ್ ನಾನು ಮುಂದೆ ನಿಮ್ಮ ಮುಂದೆ ವಿಶ್ಲೇಷಣೆ ವ್ಯಕ್ತಪಡಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಕನ್ನಡ ಇದೆ. ಎಲ್ಲವೂ ಕ್ವಶನ್ ಪೇಪರ್ ಇದ್ದಾವೆ ಸ್ನೇಹಿತರೆ. ಡೋಂಟ್ ವರಿ, ನಿಮಗೆ ಶೇರ್ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡ್ರಿ. ಅದೇ ರೀತಿಯಾಗಿ ಇವತ್ತು ನಿಮ್ಮ ಮುಂದೆ ಕ್ವಶನ್ ಪೇಪರ್ 2 ಸೋಷಿಯಲ್ ಸೈನ್ಸ್ ನೋಡಿ ಸ್ನೇಹಿತರೆ. ಇಲ್ಲಿ ಯಾವ ರೀತಿ ಕ್ವೆಶನ್ ಕೇಳಿದ್ದೇನೆ, ಇಲ್ಲಿ ಕಾಂಪಿಟೇಷನ್ ಆಗುತ್ತೆ. ಡೋಂಟ್ ವರಿ, ಇಲ್ಲಿ ಹೆಂಗೆ ಕಾಂಪಿಟೇಷನ್ ಆಗುತ್ತೆ ಅನ್ನೋದು ನಿಮಗೂ ಹೇಳ್ತಿದ್ದೀನಿ ಸ್ನೇಹಿತರೆ. ಕಾಂಪಿಟೇಷನ್ ಮಾತ್ರ ಹೆವಿ ಆಗುತ್ತೆ. ಡೋಂಟ್ ವರಿ, ತಲೆನೇ ಕೆಡಿಸ್ಕೋಬೇಡ್ರಿ. ತುಂಬ ಕಾಂಪಿಟೇಷನ್ ಇದೆ. ಯಾರು ಟೆಟ್ ಆಗಿಲ್ಲರಿ, ಎಲ್ಲರದ್ದು ಟೆಟ್ ಆಗಿದೆ, ಹೌದಿಲ್ಲ? ಕ್ವಶನ್ನೇ ಓದೋಕ್ಕಾಗಲ್ಲ. KPS ಅವ್ರು ಮಾಡಿರ್ತಕ್ಕಂಥದ್ದು. ಈಗ ನೋಡಮ್ಮ ನೆಕ್ಸ್ಟ್ ಯಾವ ಥರ ಕ್ವಶನ್ ಈ ಸರಿ ನೋಡ್ರಿ. ಇದರು ಮಾಡ್ತಾ ಇದ್ದಾರೆ, ನೆನಪಲ್ಲಿ ಯಾರು ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದೀನಿ ಸ್ನೇಹಿತರೆ. ಯಾರು ಮಾಡ್ತಾ ಇದ್ದಾರೆ? ಇದರು ಮಾಡ್ತಾ ಇದ್ದಾರೆ. ನೋಟಿಫಿಕೇಶನ್ ಇದೇ ತಿಂಗಳು ಕೊನೆಯ ವಾರದಲ್ಲಿ ನಾನು ಹೇಳ್ತಾ ಇದ್ದೀನಿ.
ಓಕೆನಾ, ಕೆ ಇದ್ರು ಮಾಡ್ತಾ ಇದ್ದಾರೆ. ಓಕೆ, ಕ್ವಶನ್ಗೆ ಬಂದ್ಬಿಡೋಣ ಡೈರೆಕ್ಟು. ವೇಗೋತ್ಕರ್ಷ ತತ್ವವೆಂದರೇನು? ಇಲ್ಲಿ ವೇಗೋತ್ಕರ್ಷ ತತ್ವ ಎಂದರೇನು ಅಂತಂದಾಗ ಇಲ್ಲಿ ಎರಡು ರೀತಿಯ ವೇಗೋತ್ಕರ್ಷ ತತ್ವ ಬರುತ್ತೆ. ಏನಂತಂದಾಗ ಇಲ್ಲಿ ಸೈನ್ಸಲ್ಲಿ ಕೂಡ ವೇಗೋತ್ಕರ್ಷ ಅಂತ ಕರಿತೀವಿ, ಅದೇ ರೀತಿಯಾಗಿ ಸೋಷಿಯಲಲ್ಲಿ ಕೂಡ ಎರಡು ರೀತಿಯ ಬರುತ್ತೆ. ಇಲ್ಲಿ ನಾವು ಮಾತಾಡುತ್ತಿರೋದು ಅವರು ಹೇಳಿದ್ದಾರೆ, ವೇಗೋತ್ಕರ್ಷ ತತ್ವವೆಂದರೆ ಉಳಿತಾಯ ಮಟ್ಟ ಬದಲಾವಣೆಗೂ ಹೂಡಿಕೆ ವೆಚ್ಚದ ಗಾತ್ರಕ್ಕೂ ಇರುವ ಸಂಬಂಧವನ್ನು ಸೂಚಿಸುತ್ತದೆ. ಉದ್ಯೋಗ ಮಟ್ಟ ಬದಲಾವಣೆಗೂ ಹೂಡಿಕೆ ವೆಚ್ಚ ಗಾತ್ರಕ್ಕೂ ಇರುವ ಸಂಬಂಧ ಸೂಚಿಸುತ್ತದೆ. ಅದೇ ರೀತಿಯಾಗಿ ಉತ್ಪನ್ನದ ಬದಲಾವಣೆಗೂ ಮತ್ತು ಹೂಡಿಕೆ ವೆಚ್ಚಕ್ಕೂ ಗಾತ್ರಕ್ಕೂ ಇರುವ ಸಂಬಂಧ ಸೂಚಿಸುತ್ತದೆ. ಈ ಮೇಲಿನ ಯಾವುದಲ್ಲ ಫಸ್ಟು ನೋಡಿ ಸ್ನೇಹಿತರೆ, ಅದು ಅರ್ಥ ತಿಳ್ಕೊಬೇಕು. ಏನು ಅರ್ಥ ಅಂದರೆ ವೇಗೋತ್ಕರ್ಷ ತತ್ವ ಅಂದರೆ ಏನಂದರೆ ಗ್ರಾಹಕರು ಸರಕುಗಳ ಬೇಡಿಕೆಯನ್ನು ಉಂಟಾಗುವ ಸಣ್ಣ ಬದಲಾವಣೆ ಅಂತ ಹೇಳ್ಬೋದು. ಏನಂದರೆ ಗ್ರಾಹಕರ ಸರಕುಗಳ ಬೇಡಿಕೆಯಲ್ಲಿ ಉಂಟಾಗುವ ಒಂದು ಸಣ್ಣ ಬದಲಾವಣೆ ವೇಗೋತ್ಕರ್ಷ ಅಂತ ಕರಿತೀವಿ. ಬಂಡವಾಳ ಹೆಂಗಂದರೆ ಒಂದು ಬಂಡವಾಳ ಸರಕು ಅಂದರೆ ಯಂತ್ರೋಪಕರಣಗಳಾಗಿರ್ಬೋದು, ಕಾರ್ಖಾನೆಗಳು ಹೂಡಿಕೆಯಲ್ಲಿ ಭಾರಿ ಅಥವಾ ತೀವ್ರ ಬದಲಾವಣೆಯನ್ನು ಉಂಟು ಮಾಡುತ್ತವೆ ಎಂಬುದೇ ಈ ವೇಗೋತ್ಕರ್ಷದ ಅರ್ಥ. ಹೆಂಗಿದ್ರೆ ಅರ್ಥ ಅಂದರೆ ಸಂಬಂಧ. ಒಂದು ಸರಳ ರೀತಿಯಲ್ಲಿ ಹೇಳೋದಾದರೆ ಬೇಡಿಕೆ, ಫಾರ್ ಎಕ್ಸಾಂಪಲ್ಲು ಬೇಡಿಕೆ ಹೆಚ್ಚಳ, ಮಾರುಕಟ್ಟೆಯಲ್ಲಿ ಸಿದ್ಧ ಉಡುಪುಗಳಿರ್ಬೋದು, ಶೇಕಡ ಬೇಡಿಕೆ 10ರಷ್ಟು ಇದೆ ಅಂತ ಅಂದ್ಕೊಳ್ರಿ. 10ರಷ್ಟು ಐತಿ ಹೆಚ್ಚಾಗಿದೆ ಅಂದ್ಕೊಳ್ಳೋಣ ಒಂದು ಬೇಡಿಕೆ. ಅದೇ ರೀತಿ ಉತ್ಪಾದನೆ ಏನಾಗುತ್ತಪ್ಪ ಅಂತಂದಾಗ ಉತ್ಪಾದನೆಯ ಒತ್ತಡ ಹೆಚ್ಚಾಗುತ್ತೆ. ಹೆಂಗೆ ಕಾರ್ಖಾನೆಗಳು ಮಾಲೀಕರು ಏನು ಮಾಡ್ತಾರೆ, ಹೆಚ್ಚುವರಿ ಬೇಡಿಕೆಯನ್ನು ಪೂರೈಸಲು ಹೆಚ್ಚು ಉತ್ಪಾದಿಸಬೇಕಾಗುತ್ತೆ. ಅಂದರೆ ಒಂದು ಮಾರ್ಕೆಟ್ನಲ್ಲಿ ಏನಾಗುತ್ತಪ್ಪ ಅಂತಂದಾಗ ಬೇಡಿಕೆ ಹೆಚ್ಚಾದಂತೆಲ್ಲ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ. ನೆನಪಲ್ಲಿ, ಬೇಡಿಕೆ ಹೆಚ್ಚಾದಂತೆಲ್ಲ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ವೇಗೋತ್ಕರ್ಷ ಇಷ್ಟೇ ಸಿಂಪಲ್ ಆಗಿ ಹೇಳೋದಾದರೆ ಸಮಾಜ ವಿಜ್ಞಾನದಲ್ಲಿ ವಿಶೇಷವಾಗಿ ಅರ್ಥಶಾಸ್ತ್ರದಲ್ಲಿ ವೇಗೋತ್ಕರ್ಷ ತತ್ವ ಅಂದರೆ ಏನಪ್ಪ ಅಂದರೆ ಗ್ರಾಹಕರು ಬೇಡಿಕೆ ಮತ್ತು ಹೂಡಿಕೆಯ ನಡುವಿನ ಸಂಬಂಧ ವಿವರಿಸುವ, ಗ್ರಾಹಕರು ಬೇಡಿಕೆ ಮತ್ತು ಹೂಡಿಕೆಯ ನಡುವಿನ ಸಂಬಂಧವನ್ನು ಸೂಚಿಸುವ ಒಂದು ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಪ್ರಕ್ರಿಯೆ ಇಲ್ಲಿ ಸರಿಯಾದಂಥ ಉತ್ತರ 3. ಉತ್ಪನ್ನ ಬದಲಾವಣೆಗೂ ಮತ್ತು ಹೂಡಿಕೆ ವೆಚ್ಚ ಗಾತ್ರಕ್ಕೂ ಇರುವ ಸಂಬಂಧ ಸೂಚಿಸುತ್ತದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಇಷ್ಟು ನಾವು ವಿವರವಾಗಿ ನೋಡ್ಬೋದು ಸ್ನೇಹಿತರೆ. ಏನು ವಿವರವಾಗಿ ಇನ್ನೂ ನೋಡೋದಾದರೆ ವೇಗೋತ್ಕರ್ಷ ಅಂದರೆ ನೋಡಿ, ಹೂಡಿಕೆಯಲ್ಲಿ ವೇಗೋತ್ಕರ್ಷ ಸಣ್ಣ ಬೇಡಿಕೆ ಮತ್ತು ಪೂರೈಕೆಯ ಹೊಸದಾಗಿ ಯಂತ್ರಗಳನ್ನು ಖರೀದಿಸಬೇಕು. ಅಂದರೆ ಫಾರ್ ಎಕ್ಸಾಂಪಲ್ಲು ಹೂಡಿಕೆ ಮಾಡಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ಬೇಡಿಕೆ ಹೆಚ್ಚಾದಂತೆಲ್ಲ ಹೂಡಿಕೆ ಕೂಡ ನಾವು ಹೆಚ್ಚು ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ಇಲ್ಲಿ ಹೇಳಿದೆ ಉತ್ಪನ್ನ ಬದಲಾವಣೆ ಹೂಡಿಕೆ ವೆಚ್ಚಕ್ಕೂ ಗಾತ್ರಕ್ಕೆ ಇರುವ ಸಂಬಂಧ. ಅಂದರೆ ಉತ್ಪನ್ನ ಹೆಚ್ಚಾದಂತೆಲ್ಲ ಹೂಡಿಕೆ ಕೂಡ ಹೆಚ್ಚಾಗುತ್ತದೆ ಅಂತ ನಾವು ಇಲ್ಲಿ ಸಿಂಪಲ್ ಆಗಿ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ, ಎರಡನೇದು ಏನು ಕೇಳಿದ, ನಿರಪೇಕ್ಷ ಆದಾಯ ಎಂದರೇನು? ಮೊದಲು ನಿರಪೇಕ್ಷ ಆದಾಯ ಎನ್ನುವುದು ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಸರಳ ಮತ್ತು ಪ್ರಮುಖವಾದ ಒಂದು ಪರಿಕಲ್ಪನೆ ಅಂತ ನಾವು ಹೇಳ್ಬೋದು. ಹೇಗೆ ಅದು ಅಂದರೆ ಒಬ್ಬ ವ್ಯಕ್ತಿ ಇದನ್ನು ಅನ್ಕೊಂಡ್ರೆ, ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಒಂದು ದೇಶ ನಿರ್ದಿಷ್ಟ ಅವಧಿಯಲ್ಲಿ ವಾಸ್ತವಿಕವಾಗಿ ಏನು ಮಾಡ್ತಾರಪ್ಪ ಅಂದರೆ ಗಳಿಸುವ ಒಟ್ಟು ಹಣದ ಮೊತ್ತ ಅಂತ ಅನ್ಬೋದು. ನಿರಪೇಕ್ಷಿತ ಆದಾಯ ಅಂದ್ರೇನು, ಒಬ್ಬ ವ್ಯಕ್ತಿ ಒಂದು ಇಂತಿಷ್ಟು ಸಮಯದಲ್ಲಿ ಗಳಿಸುವ ಒಂದು ಹಣದ ಮೊತ್ತ ಅನ್ಬೋದು ನಿರಪೇಕ್ಷ ಆದಾಯ ಅಂತ ನಾವು ಕರಿತೀವಿ. ಹೀಗೆ ಅದು ಅಂದರೆ ಇದು ಹೆಂಗಾಗುತ್ತಂತಂದರೆ ಇಲ್ಲಿ ಆನ್ಸರು ನಾವು ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ಆನ್ಸರು ನೋಡೋದಾದರೆ ಸಿಂಪಲ್ ಆಗಿ ಪ್ರತ್ಯೇಕ ಗ್ರಾಹಕ ಚಾಲ್ತಿ ಆದಾಯ ಭಾಗವನ್ನು ಗ್ರಾಹಕತೆಯ ಆದಾಯ ನಿರಪೇಕ್ಷ ಮಟ್ಟವನ್ನು ಅನುಸರಿಸಿ ವಿನಿಯೋಗಿಸುವುದು ಅಂತ ಇಲ್ಲಿ ತಿಳಿದು ಸಿದ್ಧಾಂತ ಸರಿಯಾದ ಅರ್ಥ ಅಂತ ಕೇಳಿದರೆ ಇಲ್ಲಿ ನಿರಪೇಕ್ಷ ಆದಾಯ ಅಂತ ಹೇಳ್ಬಿಟ್ಟಿನಿ. ಒಬ್ಬ ವ್ಯಕ್ತಿ ಅಥವಾ ಒಂದು ದೇಶ ಇಂತಿಷ್ಟು ಸಮಯದಲ್ಲಿ ಗಳಿಸುವ ಒಟ್ಟು ಮೊತ್ತ ಅಂತ ನಾವು ಹೇಳ್ಬೋದು. ಇಲ್ಲಿ ಸರಿಯಾದ ಅರ್ಥ ಕೇಳಿದರೆ ಪ್ರತ್ಯೇಕ ಗ್ರಾಹಕರ ಚಾಲ್ತಿ ಆದಾಯ ಭಾಗವನ್ನು ಗ್ರಾಹಕತೆಯ ಆದಾಯದ ನಿರಪೇಕ್ಷ ಮಟ್ಟವನ್ನು ಅನುಸರಿಸಿ ವಿನಿಯೋಗಿಸುವುದು ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಬಿ ಮತ್ತು ಏನಾಗುತ್ತೆ ಅಂದರೆ
ಸಿ ಸರಿಯಾದ. ಬೇರೆ ಅಂಶಗಳು ಸಮಾನವಾಗಿದ್ದರೆ ಆತನ ನಿರಪೇಕ್ಷ ಆದಾಯದಲ್ಲಿ ಏರಿಕೆ ನೀಡುವುದು ಗ್ರಾಹಕತೆಗೆ ವಿನಿಯೋಗಿಸುವ ಭಿನ್ನವಾಗಿ ತಗ್ಗಿಸುತ್ತದೆ. ಬಿ ಮತ್ತು ಸಿ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸರಿಯಾದ ಉತ್ತರ ಬಿ ಮತ್ತು ಸಿ. ನೀವು ಇದನ್ನ ಹುಡ್ಕಾಡ್ಬೇಕಂದ್ರೆ ಎಲ್ಲಿ ಸಿಗ್ತಾ ಇಲ್ಲ ನಿಮಗೆ. ಕ್ವಶನ್ ಪೇಪರ್ ಸಿಗಲ್ಲ ಆಗಿತ್ತು, ಆನ್ಸರು ಸಿಗಲ್ಲ ಸ್ನೇಹಿತರೆ. ನೆನಪಲ್ಲಿ ನಾನು ನಿಮ್ಮ ಮುಂದೆ ತಂದಿದ್ದೀನಿ, ಯಾರು ಕೊಡ್ತಾ ಇಲ್ಲ ನಿಮಗೆ. ಓಕೆನಾ? ಇಲ್ಲಿ ಮೂರನೇದು, ಈ ಪೈಕಿ ಯಾವ ಹೇಳಿಕೆ ಸರಿ ಇದೆ ಅಂತ ಹೇಳಿ. ನೋಡ್ರಿ, ಪ್ರತಿಯೊಂದು ಹೂಡಿಕೆ ಬಗ್ಗೆನೇ ಜಾಸ್ತಿ ಕೇಳಿದ್ದಾರೆ, ಪ್ರತಿಯೊಂದು ಆರ್ಥಿಕತೆ ಬಗ್ಗೆನೇ ಜಾಸ್ತಿ ಕೇಳಿದ್ದಾರೆ. ನೋಡ್ರಿ ಸ್ನೇಹಿತರೆ, ಇಲ್ಲಿ ಏನು ಕೇಳಿದಾನೆ ಗೊತ್ತಾವ? ಹೂಡಿಕೆ ಎನ್ನುವುದು ಪೈಕಿ ಹೂಡಿಕೆ ಎನ್ನುವುದು, ನೋಡ್ರಿ ಇಲ್ಲಿ ಮೂರನೇದು ಕ್ವಶನ್ ಏನು ಕೇಳಿದ್ದಾನೆ. ಹೂಡಿಕೆ ಎನ್ನುವುದು ಅರಿವು ಚರ ಮತ್ತು ಅದರ ಪ್ರತಿಪೂರಕ ದಾಸ್ತಾನು ಚರವು ಬಂಡವಾಳ. ಹೂಡಿಕೆಯು ದಾಸ್ತಾನು ಚರ, ಅದರ ಪ್ರತಿಪೂರಕ ಅರಿವು ಚರ ಬಂಡವಾಳ. ಇವೆರಡರಲ್ಲಿ ಯಾವುದು ಕರೆಕ್ಟ್ ಇದೆ? ಸರಿಯಾದ ಹೇಳಿಕೆ ಇಡುವು ಅಂತ ಹೇಳಿದರೆ ಇಲ್ಲಿ ಸರಿಯಾದ ಹೇಳಿಕೆ ಇಲ್ಲಿ ಎ ಆಗಲಿ ಬಿ ಆಗಲಿ ಎರಡೂ ಅಲ್ಲ ಅಂತ ನಾವು ಹೇಳ್ಬೋದು. ಎರಡು ರಾಂಗ್ ಇದ್ದಾವೆ, ಸ್ನೇಹಿತರೆ. ನಿಮಗೆ ನೋಟ್ಸ್ ಮಾಡಿದ್ದೀನಿ, ಇದರ ಬಗ್ಗೆ ನಾನು ವಿವರವಾಗಿ ಹೂಡಿಕೆ ಬಗ್ಗೆ ವಿವರವಾದ ಒಂದು PDF ನೋಟ್ಸ್ ರೆಡಿ ಇದೆ, ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ ಸ್ನೇಹಿತರೆ? ಅದನ್ನು ಪಕ್ಕ ನಾನು ಅಪ್ಲೋಡ್ ಮಾಡ್ತೀನಿ, ಡೋಂಟ್ ವೆರಿ, ತಲೆಕೆಡಿಸೋ ಅವಶ್ಯಕತೆ ಇಲ್ಲ. ನಾಲ್ಕನೇದು ಈ ರೀತಿ ಇದೆ ನೋಡ್ರಿ ಸ್ನೇಹಿತರೆ. ಯಾವ ಹಣವನ್ನು ಹಣಕಾಸು ಅರ್ಥಶಾಸ್ತ್ರದಲ್ಲಿ ಅಧಿಕ ಸಾಮರ್ಥ್ಯದ ಹಣ, ಮೂಲ ಹಣ, ಪ್ರಾಥಮಿಕ ಹಣ ಅಥವಾ ಹಣಕಾಸು ಆಧಾರ ಎಂದು ಕರೆಯಲಾಗುತ್ತದೆ? ಸೊ ನೋಡಿ, ನಾಲ್ಕನೇದು ಏನು ಕೇಳಿದ್ದಾರೆ ಅಂತಂದರೆ, ಇಲ್ಲಿ ಯಾವ ಹಣವನ್ನು ಹಣಕಾಸು ಅರ್ಥಶಾಸ್ತ್ರದಲ್ಲಿ ಅಧಿಕ ಸಾಮರ್ಥ್ಯದ ಹಣ, ಮೂಲ ಹಣ, ಪ್ರಾಥಮಿಕ ಹಣ ಅಥವಾ ಹಣಕಾಸು ಆಧಾರ ಎಂದು ಕರೆಯಲಾಗುತ್ತದೆ ಅಂದರೆ ಮೀಸಲಿಲ್ಲದ ಹಣ ಅಂತ ನಾವು ಹೇಳ್ಬೋದು. ಸರಿಯಾದಂಥ ಉತ್ತರ ಮೀಸಲಿಲ್ಲದ ಹಣ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಮುಂದಿನ 5ನೇದು ಕ್ವಶನ್ ನೋಡಿ ಏನಿದೆ. ಠೇವಣಿ ಬಾಹುಳ್ಯಕ್ಕೆ ಸಂಬಂಧಿಸಿದಂತೆ ಸರಿಯಾದ ಸಮೀಕರಣ ಕೆಳಗಿನ ಯಾವುದು? ನೋಡ್ರಿ, ಇವೆಲ್ಲ PUC ಬುಕ್ಕಲ್ಲಿ ಇರ್ತಕ್ಕಂಥ ಒಂದು ಲೆವೆಲ್ ಇದೆ. ಠೇವಣಿ ಬ್ಯಾಂಕ್ಗಳ ಇದು ಒಂದೇದ ಆನ್ಸರ್ PUC ಮಟ್ಟದಿದೆ ಸ್ನೇಹಿತರೆ. ನೆನಪಲ್ಲಿ PUC ಮಟ್ಟಕ್ಕೆ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಇದೆ ಇದು. ಓಕೆನಾ? ಇಂಗ್ಲೀಷಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿದೆ, ಕನ್ನಡಲ್ಲಿ ಬೇಕಾದರೆ ಕನ್ನಡಲ್ಲಿದೆ. ಏನು ಸ್ನೇಹಿತರೆ, ಇವು ಯಾವ ರೀತಿ ಕ್ವಶನ್ ಕೇಳ್ತಾನೆ ಅನ್ನೋದು ಇಂಪಾರ್ಟೆಂಟ್ ಸ್ನೇಹಿತರೆ. ಫುಲ್ ಟಫ್ ಕೇಳ್ತಾ ಇದ್ದಾನೆ ಕ್ವಶನು. ಈಗ ಮುಂಬರುವ ಎಕ್ಸಾಮ್ ಯಾವ ರೀತಿ ಆಗುತ್ತಂತೆ ಹೇಳೋಕ್ಕೆ ಬರಲ್ಲ, ಅಷ್ಟು ಪರಿ ಕಾಂಪಿಟೇಷನ್ ಆಗುತ್ತಲ್ಲ, ಹಾಗಾಗಿ ಟಫ್ ಕೇಳುವ ಸಾಧ್ಯತೆ ಇದೆ. ಎಲ್ಲದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತಾನೆ ಇರಬೇಕು ಸ್ನೇಹಿತರೆ, ಎಲ್ಲದ್ರ ಬಗ್ಗೆ ನಾವು ಅಧ್ಯಯನ ಮಾಡಲೇಬೇಕು, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಸ್ನೇಹಿತರೆ. ಓಕೆ, ಆರೇದು ನೋಡ್ರಿ, ವಹಿವಾಟು ವಲಯ, ಕೃತ್ಯ ವಲಯ, ಬೇಡಿಕೆಯ ವಲಯ, ಸರ್ಕಾರಿ ವಲಯದ ಆರ್ಥಿಕತೆಯನ್ನು ಈಗೆನ್ನುವರು. ಸರ್ಕಾರದ ಬೇಡಿಕೆ ಆರ್ಥಿಕತೆಯನ್ನು ಈಗೆನ್ನುವರು ಅಂತ ಹೇಳಿದೆ. ಆನ್ಸರ್ ನೋಡ್ರಿ, ಇಲ್ಲಿ 6ನೇದು ತ್ರಿವಲಯ ಆರ್ಥಿಕತೆ ಅಂತ ಕರೀಬೋದು. ವಹಿವಾಟು ವಲಯ ಅಥವಾ ಬೇಡಿಕೆ ವಲಯ ಅಂದರೆ ಬೇಡಿಕೆಯ ವಲಯ ಅಂತ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ಇದು ಆನ್ಸರ್ ಯಾವುದಾಗುತ್ತಂದರೆ 3ನೇದು ಸ್ನೇಹಿತರೆ, ಯಾವುದಂದರೆ ತ್ರಿವಲಯ ಆರ್ಥಿಕತೆ ಅಂತ ನಾವು ಕರಿಬೋದು. ತ್ರಿವಲಯ ಆರ್ಥಿಕತೆ. ಸೊ ನೋಡಿ, ಇಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾನೆ ಅನ್ನೋದೇ ನಮಗೆ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಅಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ನಾವು ಕ್ವಶನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ರಾಂಗ್ ಆನ್ಸರ್ ಮಾಡಿ ಬಂದುಬಿಡ್ತೀವಿ. ಏನು ಮಾಡಿ ಬಂದುಬಿಡ್ತೀವಿ? ರಾಂಗ್ ಆನ್ಸರ್ ಮಾಡಿ ಬಂದುಬಿಡ್ತೀವಿ. ಹಾಗಾಗಿ ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ವಶನ್ ಭಾಳ ಅತಿ ಮುಖ್ಯವಾಗಿರುತ್ತೆ ನಮಗೆ. ಕ್ವಶನು ಮುಖ್ಯವಾಗಿರುತ್ತೆ. ನೋಡಿ, ಇಲ್ಲಿ ವಹಿವಾಟು ವಲಯ ಅಂತ ಕೇಳಿದ್ದೇನೆ. ಇಲ್ಲಿ ತ್ರಿವಲಯ ಆರ್ಥಿಕತೆ ಅಂದರೆ ಏನಂದರೆ, ನೋಡ್ರಿ, 1 ಸೆಕೆಂಡ್. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ತ್ರಿವಲಯ ಆರ್ಥಿಕತೆ ಅನ್ನೋದಾದರೆ ನೋಡಿ, ಅವರೇ ಹೇಳಿದ್ದಾರೆ, ವಹಿವಾಟು ತ್ರಿವಲಯ ಆರ್ಥಿಕತೆ ಅಂದರೆ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳನ್ನು ಮತ್ತು ಉತ್ಪಾದನಾ ಪ್ರಕ್ರಿಯೆಯನ್ನು
ಅವುಗಳ ಸ್ವರೂಪಕ್ಕೆ ಅನುಗುಣವಾಗಿ ಪ್ರಮುಖವಾಗಿ 3 ವಲಯಗಳನ್ನು ವಿಂಗಡಿಸುವ ಒಂದು ವ್ಯವಸ್ಥೆ. ನೋಡ್ರಿ, ತ್ರಿವಲಯ ಆರ್ಥಿಕತೆ ಅಂದರೆ ಒಂದು ದೇಶದ ಆರ್ಥಿಕ ಚಟುವಟಿಕೆ ಅವುಗಳ ಸ್ವರೂಪಕ್ಕನುಗುಣವಾಗಿ ಪ್ರಮುಖವಾಗಿ 3 ವಲಯಗಳಾಗಿ ವಿಂಗಡಿಸಲಾಗುವುದು. ಅದು ಪ್ರಾಥಮಿಕ ವಲಯ, ಕೃಷಿಗೆ ಸಂಬಂಧಿಸಿದ್ದು ಪ್ರಾಥಮಿಕ ವಲಯ. ದ್ವಿತೀಯ ವಲಯ, ಕೈಗಾರಿಕೆಗೆ ಸಂಬಂಧಪಟ್ಟಿದ್ದು ಪ್ರಾಥಮಿಕ ವಲಯ. ದ್ವಿತೀಯ ವಲಯ ಹಾಗೂ ತೃತೀಯ ವಲಯ. ತೃತೀಯ ವಲಯ ಸೇವಾ ವಲಯ ಅಂತ ಕರಿತೀವಿ. ಸೇವಾ ವಲಯ ಒಂದು, ತೃತೀಯ ವಲಯ. ಪ್ರಾಥಮಿಕ ವಲಯ ಅಂತ ಗೊತ್ತಿದೆ ನಮಗೆ ಯಾವುದಕ್ಕಂದರೆ ಕೃಷಿ ಚಟುವಟಿಕೆಗೆ ಪ್ರಾಥಮಿಕ ವಲಯ ಅಂತ ಕರಿತೀವಿ. ದ್ವಿತೀಯ ವಲಯ ಅಂದರೆ ಏನಂತಂದಾಗ ಕೈಗಾರಿಕಾ ವಲಯ. ಕೈಗಾರಿಕಾ ವಲಯ ಅವುಗಳಿಗೆ 3 ಸೇರಿಬಿಟ್ಟು ಏನಂತ ಕರಿತೀವಿ, ತ್ರಿವಲಯ ಆರ್ಥಿಕತೆ ಅಂತ ನಾವು ಕರಿತೀವಿ. ತ್ರಿವಲಯ ಆರ್ಥಿಕತೆ ಅಂತ ಕರಿತೀವಿ ಸ್ನೇಹಿತರೆ. ಇದು ನಮಗೆ 10th ಬುಕ್ಕದಲ್ಲಿ ನಮಗೆ ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ 7ನೇ ಕ್ವಶನ್ ಈ ರೀತಿ ಇದೆ ನೋಡ್ರಿ. ದೀರ್ಘಾವಧಿ ಹೂಡಿಕೆ. ದೀರ್ಘಾವಧಿ ಹೂಡಿಕೆ ದೀರ್ಘಾವಧಿ ಹೂಡಿಕೆ ಇಕ್ವಿಟಿ ವಿತ್ತೀಯ ಅಧಿಕ ರಿಸ್ಕಿನ ಅಪಾಯಕಾರಿ ಯೋಜನೆಗಳಲ್ಲಿ ಅಧಿಕ ಲಾಭದಾಯಕ ಸಾಧ್ಯತೆಯೊಡನೆ ಇರುತ್ತದೆ. ಇದನ್ನು ಹೀಗೆನ್ನುವರು ಅಂತ ಕರೀತಾರೆ. ಇದನ್ನು ಏನಂತ ಕರೀತಾರೆ, ಡಿವೆಂಚರು ಅಂತ ಕರೀತಾರೆ. ಸರಿಯಾದಂಥ ಉತ್ತರ ಡಿವೆಂಚರು. ಡಿವೆಂಚರು ಅಂದರೆ ಏನು? ಡಿವೆಂಚರ್ ನೋಡಿ, ಪ್ರತಿಯೊಂದು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಡಿವೆಂಚರು ಅಂದರೆ ಏನನ್ನೋದು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಈ ಥರ ನಾವು ಏನಪ್ಪ ಅಂತಂದಾಗ ನೋಡಿದಾಗ ನಮಗೆಲ್ಲವೂ ಗೊತ್ತಾಗುತ್ತೆ. ಎಲ್ಲವೂ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೋಡಿ, ದೀರ್ಘಾವಧಿ ಹೂಡಿಕೆ ಇಕ್ವಿಟಿ ವಿತ್ತೀಯ ಡಿವೆಂಚರಿ ಅಂದರೆ ಒಂದು ಕಂಪನಿ ಅಥವಾ ಸರ್ಕಾರ ಸಾರ್ವಜನಿಕರಿಂದ ಅಥವಾ ಹೂಡಿಕೆದಾರರಿಂದ ದೀರ್ಘಾವಧಿ ಸಾಲ ಪಡೆಯಲು ಹೂಡಿರುವ ಒಂದು ಸಾಲ ಪತ್ರ. ಸೊ ನೋಡಿ, ಡಿವೆಂಚರು ಅಂದರೆ ಏನಂತಂದಾಗ ಅರ್ಥ ಮಾಡ್ಕೊಳ್ರಿ. ಒಂದು ಕಂಪನಿ ಅಥವಾ ಸರ್ಕಾರ ಸಾರ್ವಜನಿಕರಿಂದ ಅಥವಾ ಹೂಡಿಕೆದಾರರಿಂದ ದೀರ್ಘಾವಧಿ ಸಾಲ ಪಡೆಯಲು ಹೊರಡಿಸಿರುವ ಒಂದು ಸಾಲದ ಪತ್ರ ಅಥವಾ ದೃಢೀಕರಣ ಪತ್ರ ಅಂತ ನಾವು ಹೇಳ್ಬೋದು. ಅದಕ್ಕೆ ಡಿವೆಂಚರಿ ಅಂತ ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ, ಕಾನೂನಾತ್ಮಕವಾಗಿ ಸಾಕ್ಷಿಯಾಗಿ ಡಿವೆಂಚರು ಹೊಂದಿರುವ ಒಂದು ಕಂಪನಿಯ ಸಾಲಗಾರರು ಅಂತ ನಾವು ಕರಿಬೋದು. ಸಾಲಗಾರರು ಸ್ಥಿರ ಬಡ್ಡಿ ಅವ್ರದ್ದು ವೈಶಿಷ್ಟ್ಯತೆ ಏನಿರುತ್ತಂದರೆ, ಸ್ಥಿರ ಬಡ್ಡಿ ಇರ್ಬೋದು, ಸಾಲದ ಮರುಪಾವತಿ ಇರ್ಬೋದು, ಮತದಾನ ಹಾಕಿರುವುದಿಲ್ಲ ಇವರಿಗೆ, ಸ್ಥಿರ ಬಡ್ಡಿ ಮತ್ತು ಸಾಲ ಮರುಪಾವತಿ ಇದೆಲ್ಲ ಒಂಥರ ಸಾಲಗಾರರು ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸಾಲಗಾರರು ಅಂತ ನಾವು ಹೇಳಿದ್ರೆ ತಪ್ಪೇನಿಲ್ಲ. ನೋಡಿ, ಕ್ವಶನ್ ನಂಬರ್ 8 ಈ ರೀತಿ ಇದೆ. ಏನಿದೆ ಕ್ವಶನ್ ನಂಬರ್ 8? ಆರ್ಥಿಕ ಬೆಳವಣಿಗೆಯು ಪ್ರಧಾನವಾಗಿ ಅಧಿಕ ಕೆಲಸ ಮಾಡುವಂತಹ ಇದಕ್ಕೆ 4 ಏನಪ್ಪ ಅಂತಂದಾಗ ನಿರ್ಬಂಧಗಳಿವೆ. 4 ನಿರ್ಬಂಧಗಳಿವೆ. ಮೊದಲನೇದಾಗಿ ಪ್ರೇರಣೆ, ಎರಡನೇದಾಗಿ ಖಚಿತ, ಮೂರನೇದಾಗಿ ತಿಳಿವು ಅಂತ ಕರೆ. ಮೂರನೇದಾಗಿ ಇಲ್ಲಿ ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂತಂದಾಗ ಅವರು ಒಂದಿಷ್ಟು ಬಂಡವಾಳ ಮತ್ತು 4ನೇ ಔಟ್ಲೆಟ್ ಉತ್ಪನ್ನ, ಹೆಚ್ಚುವರಿ ಉತ್ಪನ್ನ, ಫಲಿತಾಂಶಕ್ಕೆ ಹೆಚ್ಚುವರಿ ಮಾರುಕಟ್ಟೆ ಅಗತ್ಯವಿದೆ. ಆರ್ಥಿಕ ಬೆಳವಣಿಗೆಯನ್ನು ಈ ರೀತಿ ವಿವರಿಸಿದವರು ಯಾರು? ನೋಡ್ರಿ, ವಿವರಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ನೋಡಿ, ಆರ್ಥಿಕ ಬೆಳವಣಿಗೆಯು ಪ್ರಧಾನವಾಗಿ ಅಧಿಕ ಕೆಲಸ ಮಾಡುವಂತಹದ್ದು. ಇದಕ್ಕೆ 4 ಪ್ರಾರಂಭಿಕ ನಿರ್ಬಂಧಗಳಿವೆ. ಮೊದಲನೆಯದಾಗಿ ಪ್ರೇರಣೆ, ಎರಡನೆಯದಾಗಿ ಖಚಿತ, ತಿಳಿವು, ಮೂರನೆಯದಾಗಿ ಒಂದಿಷ್ಟು ಬಂಡವಾಳ, 4ನೇದಾಗಿ ಔಟ್ಲೆಟ್ ಉತ್ಪನ್ನ, ಹೆಚ್ಚುವರಿ ಉತ್ಪನ್ನ, ಫಲಿತಾಂಶಕ್ಕೆ ಹೆಚ್ಚುವರಿ ಮಾರುಕಟ್ಟೆ ಅಗತ್ಯವಿದೆ. ಅಂದರೆ ಯಾವುದೇ ಒಂದು ಹೆಚ್ಚುವರಿ ಉತ್ಪಾದನೆ ಮಾಡಬೇಕಾದ್ರೆ ಅಲ್ಲಿ ಹೆಚ್ಚುವರಿಯಾಗಿ ಒಂದು ಮಾರುಕಟ್ಟೆಯ ಬೇಕಾಗುತ್ತದೆ ಅಂತ ಆರ್ಥಿಕದಲ್ಲಿ ವಿವರಿಸಿದವರು ಯಾರು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಡಮ್ ಸ್ಮಿತ್ ಮತ್ತು GS ಮಿಲ್ ಅವರು. ಆಡಮ್ ಸ್ಮಿತ್ ಆರ್ಥಿಕ ತಜ್ಞ, ಪ್ರಮುಖ ಅರ್ಥಶಾಸ್ತ್ರದ ಪಿತಾಮಹ ಅಂತ ಗೊತ್ತಿದೆ ನಮಗೆ. ಆಡಮ್ ಸ್ಮಿತ್ ಮತ್ತು GS ಮಿಲ್ ಅವರು ಈ ಮಾತನ್ನು ವಿವರಿಸ್ತಾರೆ. ಅಂದರೆ ಯಾವುದೇ ಒಂದು ಉತ್ಪನ್ನ ಮಾಡಬೇಕಾದ್ರೆ ಹೆಚ್ಚಿನ ಮಾರುಕಟ್ಟೆ ಅಂದರೆ ದೊಡ್ಡ ಮಾರುಕಟ್ಟೆಯ ಅವಶ್ಯಕತೆ ಇದೆ ಎಂದು ತಿಳಿಸಿ ಹೇಳ್ತಾರೆ. ನೆಕ್ಸ್ಟ್
ಕ್ವಶನ್ ನಂಬರು 9. ಫಲಿತಾಂಶ ಏನೇ ಇರಲಿ ಉತ್ಪಾದನೆಯ ಸಂದರ್ಭದಲ್ಲಿ ನೋಡಿ, ಫಲಿತಾಂಶ ಏನೇ ಇರಲಿ ಉತ್ಪಾದನೆಯ ಸಂದರ್ಭದಲ್ಲಿ ಉಂಟಾದ ಆದಾಯವು ಫಲಿತಾಂಶವು ಸಮ ಮೊತ್ತದ ಹೂಡಿಕೆಗೆ ಮತ್ತು ಇದು ಸರಕು ಕೊಳ್ಳಲು ಮತ್ತು ಸೇವೆ ಉತ್ಪಾದಿಸಲು ದಾರಿ ಮಾಡಿಕೊಡುತ್ತದೆ. ಇದನ್ನು ಹೀಗೆನ್ನುತ್ತಾರೆ, ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ. ಇಲ್ಲಿ ಕುಗ್ಗುವ ಅಂಚಿನ ಉಪಯುಕ್ತತೆ ನಿಯಮ. ಸೊ ನೋಡಿ, ಅರ್ಥ ಮಾಡ್ಕೊಳ್ಳಿ. ಫಲಿತಾಂಶ ಏನೇ ಇರಲಿ, ಲಾಭನೇ ಇರಲಿ ನಷ್ಟನೇ ಸಂಬಂಧ ಇಲ್ಲ, ಉತ್ಪಾದನೆಯ ಸಂದರ್ಭದಲ್ಲಿ ಉಂಟಾದ ಆದಾಯವು ಫಲಿತಾಂಶವು ಸಮ ಮೊತ್ತದ ಹೂಡಿಕೆಗೆ ಮತ್ತು ಇದು ಸರಕು ಕೊಳ್ಳಲು ಮತ್ತು ಸೇವೆ ಉತ್ಪಾದಿಸಲು ದಾರಿ ಮಾಡಿಕೊಡುತ್ತದೆ. ಇದನ್ನು ಏನೆಂದು ಕರೀತಾರೆ ಅಂತ ಕೇಳಿದ್ರೆ ಕುಗ್ಗುವ ಅಂಚಿನ ಉಪಯುಕ್ತತೆ ನಿಯಮ ಅಂತ ಕರೀತಾರೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ, ಹೀಗಿದೆ. ಸಮಗ್ರ ರಾಷ್ಟ್ರೀಯ ಉತ್ಪಾದನೆ ಕುರಿತಂತೆ ಈ ಪೈಕಿ ನೋಡಿ, ಸಮಗ್ರ ರಾಷ್ಟ್ರೀಯ ಉತ್ಪಾದನೆ ಈ ಕುರಿತಂತೆ ಹೇಳಿಕೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸಮಗ್ರ ರಾಷ್ಟ್ರೀಯ ಉತ್ಪಾದನೆ ಅಂತ ಅಂದಾಗ ಇಲ್ಲಿ ನೋಡಿ ಕರೆಕ್ಟಾಗಿ ನಾವು ಹೇಳಬೇಕು. ಸಮಗ್ರ ರಾಷ್ಟ್ರೀಯ ಅದು ನಾವು ನೋಡು, ಸಮಗ್ರ ರಾಷ್ಟ್ರೀಯ ಉತ್ಪಾದನೆ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು. ಫಸ್ಟು ಸಮಗ್ರ ರಾಷ್ಟ್ರೀಯ ಉತ್ಪಾದನೆ ಎಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಮೊದಲು ಅದು ಅರ್ಥ ಆದರೆ ಇದು ಅರ್ಥ ಆಗುತ್ತೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ. GNP ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಅಂದರೆ ಸಮಗ್ರ ರಾಷ್ಟ್ರೀಯ ಉತ್ಪಾದನೆ ಅಂತ ಅರ್ಥ. ಅಂದರೆ ನಿರ್ದಿಷ್ಟ ವರ್ಷದಲ್ಲಿ ಒಂದು ದೇಶದ ನಾಗರಿಕರು ದೇಶದ ಒಳಗೆ ಮತ್ತು ದೇಶದಲ್ಲಿರುವ ಸೇರಿ ಹೇಳ್ತಿದ್ದಾರೆ. ದೇಶದ ನಾಗರಿಕರು ಉತ್ಪಾದಿಸುವ ಒಟ್ಟು ಸಿದ್ಧ ಸರಕು ಮತ್ತು ಸೇವೆಗಳ ಹಣದ ಒಟ್ಟು ಮೌಲ್ಯವಾಗಿದೆ. ಸಮಗ್ರ ರಾಷ್ಟ್ರೀಯ ಉತ್ಪಾದನೆ ಎಂದರೆ ಭಾರತದ ನಾಗರಿಕರು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಅವರು ಗಳಿಸುವ ಆದಾಯವನ್ನು ನಮ್ಮ ದೇಶದ ಉತ್ಪಾದನೆಗೆ ಸೇರಿಸಿ ಲೆಕ್ಕ ಮಾಡುವ ಒಂದು ವಿಧಾನವೇ. ಅಂದರೆ ನಮ್ಮ ಭಾರತೀಯ ನಾಗರಿಕರು ಬೇರೆ ದೇಶದ ಯಾವುದೇ ಪ್ರಪಂಚದಲ್ಲಿ ಮೂಲೆಯಲ್ಲಿ ಇದ್ದರೂ ಕೂಡ ಅವರು ಗಳಿಸುವ ಆದಾಯವನ್ನು ಸೇರಿಸಿ ಲೆಕ್ಕ ಮಾಡುವ ಒಟ್ಟು ಮೊತ್ತವೇ ಸಮಗ್ರ ರಾಷ್ಟ್ರೀಯ ಉತ್ಪಾದನೆ ಅಂತ ಕರಿತೀವಿ. ಇದನ್ನು ಲೆಕ್ಕ ಹಾಕುವುದು ಹೇಗೆ ಅಂತ ಕೇಳಿದಾಗ GNP ನೋಡಿ, GNP ಲೆಕ್ಕ ಹಾಕುವುದೇನೆಂದರೆ GDP ಅಂತ ಕರಿತೀವಿ. GDP ಪ್ಲಸ್ ಸಿ ಇಲ್ಲಿದೆ ನೋಡಿ, GDP ಪ್ಲಸ್ CD G ಪ್ಲಸ್ X ಮೈನಸ್ M ದೇಶೀಯ ಉತ್ಪಾದನೆ ಅಂತ. ಎಕ್ಸ್ಪೋರ್ಟ್ ಅರ್ನಿಂಗ್ ಅಂತ ನೋಡಿ, ಎಕ್ಸ್ ಅಂದರೆ ಎಕ್ಸ್ಪೋರ್ಟ್ ಅರ್ನಿಂಗ್ ಅಂತ ಹೇಳ್ಬೋದು. M ಅಂದರೆ ಇಂಪೋರ್ಟ್ ಪೇಮೆಂಟ್ಸ್ ಅಂದರೆ ವಿದೇಶದಿಂದ ಬರುವ ಆದಾಯ ಎಕ್ಸ್ಪೋರ್ಟ್, ವಿದೇಶದಿಂದ ಬರುವ ಆದಾಯ. M ಅಂದರೆ ವಿದೇಶದಿಂದ ಹೋಗುವ ಆದಾಯ ಅಂತ ಅನ್ಬೋದು. ಇಂಪೋರ್ಟ್ ಪೇಮೆಂಟು ಇನ್ನೊಂದು ಏನಂದರೆ ಏನಪ್ಪ ಅಂದರೆ ವಿದೇಶದಿಂದ ಬರುವ ಎಕ್ಸ್ಪೋರ್ಟ್ ಅರ್ನಿಂಗ್ ಅಂತ ಕರಿತೀವಿ. ಸರಿಯಾದಂಥ ಉತ್ತರ 3. ನೆಕ್ಸ್ಟು ಇಲ್ಲಿ ಮಿಡ್ಲಲ್ಲಿ ಇಂಗ್ಲೀಷ್ ಇರೋದ್ರಿಂದ ನಿಮಗೆ ಇದಾಗ್ತಾ ಇದೆ. ಇಂಗ್ಲೀಷ್ ಕೂಡ ಮಾಡ್ಬೋದು, ಟೈಮ್ ವೇಸ್ಟ್ ಆಗುತ್ತೆ ಸ್ನೇಹಿತರೆ, ಹಾಗಾಗಿ ನಾನು ಇಂಗ್ಲೀಷ್ ತಗೊಳ್ತಾ ಇಲ್ಲ. ನೋಡ್ರಿ, ಇಲ್ಲಿ ವಿಲೇವಾರಿ ಮಾಡಬಹುದ ವೈಯಕ್ತಿಕ ಆದಾಯ ಕುರಿತು ಸಮೀಕರಣಕ್ಕೆ DPI ಅಂತ ಕರಿಬೋದು. DPI ನೋಡ್ರಿ, ವಿಲೇವಾರಿ ಮಾಡಬಹುದಾದ ವೈಯಕ್ತಿಕ ಆದಾಯ ಕುರಿತು ಯಾವ ಸಮೀಕರಣ ಸರಿ ಅಂತ ಹೇಳ್ಬೋದು. DPI ಎಂಬ ಸಂಕ್ಷಿಪ್ತವೇ ಅಂತಂದರೆ ಬಳಸು. ನೋಡಿ, 3 ವಿಭಿನ್ನ ಕ್ಷೇತ್ರದಲ್ಲಿ ತಂತ್ರಜ್ಞಾನ, ಕಂಪ್ಯೂಟರಲ್ಲಿ ಕೂಡ ಇದು ಮಾಡಬೇಕಾಗುತ್ತೆ. DPIನ ನಾವು ಅಲ್ಲಿ ಬರುತ್ತೆ. ಮತ್ತು ಅರ್ಥಶಾಸ್ತ್ರದಲ್ಲಿ ನೋಡ್ಬೋದಾದ್ರೆ ಡಿಸ್ಪೋಸಬಲ್ ಪರ್ಸನಲ್ ಇನ್ಕಮ್ ಅಂತ ಕರಿತೀವಿ. ಏನಂದರೆ ಡಿಸ್ಪೋಸಬಲ್ ಪರ್ಸನಲ್ ಇನ್ಕಮ್ ಅಂತ ಕರಿತೀವಿ. ಇದಕ್ಕೆ DPI ಅಂತ ಕರಿತೀವಿ. ಏನಂತ ಕರಿತೀವಿ?
DPI ಅಂತ ಕರಿತೀವಿ. DPI ಅಂತಂದಾಗ ಇನ್ನೊಂದು ಡಿಜಿಟಲ್ ಆರ್ಥಿಕತೆ ಮೌಲ್ಯ ಸೌಕರ್ಯದಲ್ಲಿ ಅಂತ ಕರಿತೀವಿ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ಇಲ್ಲಿ ಇನ್ನೊಂದು ಹೇಳೋದಾದ್ರೆ ಅರ್ಥದಲ್ಲಿ ಹೇಳೋದಾದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಏನು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ ಅವರು. ಸರಿಯಾದಂಥ ಉತ್ತರ ಯಾವುದಂದ್ರೆ ಫೋರ್ತ್ DPI PI PINDHT. ಸರಿಯಾದಂಥ ಉತ್ತರ 4 ಸ್ನೇಹಿತರೆ. ಸರಿಯಾದಂಥ ಉತ್ತರ 4 ಅಂತ ನಾವಿಲ್ಲಿ ಹೇಳ್ಬೋದು. ನೋಡಿ 12ನೇದು ಏನಿದೆ ಪರ್ಸನಲ್. ನೋಡಿ ಹೇಳಿದೆ ನಾನು ಪರ್ಸನಲ್ ಇನ್ಕಮ್ ಅಂತ ಹೇಳಿದೆ, ಪರ್ಸನಲ್ ಇನ್ಕಮ್ ಅಂತ ಹೇಳಿದಲ್ಲ. ಓಕೆ, ಸೇವಿಂಗ್. ಎಸ್ ಅಂದರೆ ಸೇವಿಂಗ್. ವೈಯಕ್ತಿಕ ಪರೀಕ್ಷೆ ತರಿ ಎಲ್ಲ ಒಂದು ಕ್ವಶನ್ ಓದೋದಕ್ಕೆ ಸಾಕಾಗ್ಬಿಡುತ್ತೆ ನಮಗೆ, ಹೌದಾ? 12ನೇದು ಏನು ಕೇಳಿದರೆ 12ನೇದು ಅಂದರೆ ರಾಜ್ಯಗಳ ಜನ ದಟ್ಟಣೆ 2000. ನಮ್ಗೆ ಗೊತ್ತು, ಈಗ ಒಂದು ಸರ್ವೆ ಆಯಿತು ಮೊನ್ನೆ. ಅಷ್ಟರೊಳಗೆ ಎಕ್ಸಾಮ್ ಮುಗಿಯೋದ್ರೊಳಗೆ ಏನಾದರೂ ಜನಗಣತಿ ರಿಪೋರ್ಟ್ ಹೊರಗೆ ಬಂತಂದರೆ 2026 ರಿಪೋರ್ಟ್ ಇಟ್ಕೊಂಡ್ಬಿಟ್ಟು 21ಕ್ಕೆ ಆಗಬೇಕಿತ್ತು. ಆಗ ಕೊರೋನಾ ಇರೋದ್ರಿಂದ 26ಕ್ಕೆ ಮೊನ್ನೆ ಆಯಿತು. ಅದು ಏನಾದರೂ ರಿಪೋರ್ಟ್ ಹೊರಗೆ ಬಂತು ಅಂದರೆ ಆವಾಗಿಂದ ಕ್ವಶನ್ ಕೇಳೋ ಚಾನ್ಸಸ್ ಇದೆ ಸ್ನೇಹಿತರೆ. ಇದು 2011ರ ಕ್ವಶನ್ನು. ಏನಿದೆ ಕ್ವಶನು? ಈ ರಾಜ್ಯಗಳನ್ನು ಜನದಟ್ಟಣೆಯ ಏರಿಕೆ ಕ್ರಮದಲ್ಲಿ 2011 ಜನ ಏರಿಕೆ ಕ್ರಮದಲ್ಲಿ ಅಂದರೆ ಕಡಿಮೆ ಇದ್ದದಿಂದ ಮೇಲೆ ಏರಬೇಕು. ಕಡಿಮೆ ಇರುತ್ತಲ್ಲ ಅದರಿಂದ ಮೇಲೆ ಏರ್ತಾ ಹೋಗ್ಬೇಕು. ಆ ರೀತಿಯಾಗಿ ವಂಚಿರಿ ಅಂತ ಸರಿಯಾದ ಕ್ರಮದಲ್ಲಿ ಬರೀರಿ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಕ್ರಮ ಅಂತಂದಾಗ ನೋಡ್ರಿ, ಪ್ರಥಮವಾಗಿ ಕೊಡ್ತಂದ್ರೆ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥದ್ದು ತಮಿಳುನಾಡು, ಆನಂತರ ಕರ್ನಾಟಕ, ಆನಂತರ ಮಹಾರಾಷ್ಟ್ರ ಇದೆ, ಆನಂತರ ಗುಜರಾತ್. ಸರಿಯಾದ ಕ್ರಮ ಇಲ್ಲಿ ಯಾವುದಿದೆ ಅಂದರೆ ಎ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸರಿಯಾದಂಥ ಉತ್ತರ ಎ. 13ನೇ ಕ್ವಶನ್ ನೋಡಿ ಯಾವ ರೀತಿ ಇದೆ. MCQ ಇದೆ ನೋಡ್ರಿ. ಇದು ಏನಪ್ಪ ಅಂತಂದ್ರೆ MCQ ಮ್ಯಾಥ್ಸ್ ದ ಫಾಲೋವಿಂಗ್ ಇದೆ. ಡೈರೆಕ್ಟಾಗಿ ಮ್ಯಾಥ್ಸ್ ದ ಫಾಲೋವಿಂಗ್ ಕೊಟ್ಟಿದ್ದೇನೆ. ಎಷ್ಟು ಕೊಟ್ಟಿದ್ದೇನೆ ಅಂದರೆ ಕ್ವಶನೇ ಓದೋಕ್ಕಾಗಲ್ಲ ಸ್ನೇಹಿತರೆ. ವಿತ್ತೀಯ ಕೊರತೆ, ಬಜೆಟ್ ಕೊರತೆ, ಕಂದಾಯ ಕೊರತೆ, ಪ್ರಾಥಮಿಕ ಕೊರತೆ ಇವುಗಳನ್ನೆಲ್ಲ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದೇನೆ. ಇಲ್ಲಿ ನೋಡಿ, ವಿತ್ತೀಯ ಕೊರತೆ ಏನು, ಕಂದಾಯ ಕೊರತೆ ಏನು ಅಂತ ನೋಡೋದಾದರೆ ಇಲ್ಲಿ ಸ್ನೇಹಿತರೆ ನಾವು ಡೈರೆಕ್ಟ್ ಆಪ್ಷನ್ಸ್ ಹೋಗಬೇಕಾಗುತ್ತೆ. ಇಲ್ಲಿ ಸರಿಯಾದಂಥ ಉತ್ತರ 2ನೇದಾಗುತ್ತೆ. ಸರಿಯಾದಂಥ ಉತ್ತರ ಏನಾಗುತ್ತೆ? 2ನೇದಂತ ನಾವು ಹೇಳ್ಬೋದು. 2ನೇದು ಸರಿ. 1ನೇದಕ್ಕೆ 2ನೇದು, 2ನೇದಕ್ಕೆ 3ನೇದು ನೋಡ್ರಿ. 1ನೇದಕ್ಕೆ 2ನೇದು, 2ನೇದಕ್ಕೆ 3ನೇದು ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಅದೇ ರೀತಿಯಾಗಿ ಇನ್ನು ನೋಡ್ರಿ 2ನೇದು ಸರಿಯಾದಂಥ ಉತ್ತರ ಅಂತ ಹೇಳಿ, 3ನೇದಕ್ಕೆ 4ನೇದು, 4ನೇದಕ್ಕೆ 1ನೇದು ನೋಡ್ರಿ. 3ನೇದಕ್ಕೆ 4ನೇದು, 4ನೇದಕ್ಕೆ 1ನೇದು ಇಲ್ಲಿ ಸರಿಯಾದಂಥ ಉತ್ತರ. ಇಲ್ಲಿ ವಿತ್ತೀಯ ಕೊರತೆ ಅಂದರೆ ಕಂದಾಯ ಸ್ವೀಕೃತಿಗಿಂತ ಅಧಿಕ ಕಂದಾಯ ವೆಚ್ಚ ಹೆಚ್ಚಳ. ಬಜೆಟ್ ಕೊರತೆ ಅಂದರೆ ಒಟ್ಟು ವೆಚ್ಚದಲ್ಲಿ ಒಟ್ಟು ಸ್ವೀಕೃತಿಗಿಂತ ಹೆಚ್ಚಳ ಕಡಿಮೆ ಸಾಲ. ಅದೇ ಕಂದಾಯ ಕೊರತೆ ಅಂದರೆ ಒಟ್ಟು ವೆಚ್ಚದಲ್ಲಿ ಸ್ವೀಕೃತಿಗಿಂತ ಕಡಿಮೆ ಸಾಲಗಳ ಹಾಗೂ ಬಡ್ಡಿ ನೀಡಿಕೆ. ಪ್ರಾಥಮಿಕ ಕೊರತೆ ಅಂದರೆ ಒಟ್ಟು ವೆಚ್ಚದಲ್ಲಿ ಸ್ವೀಕೃತಿಗಿಂತ ಹೆಚ್ಚಳ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಸೊ ಮುಂದಿನ ಕ್ವಶನ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. 14ನೇ ಕ್ವಶನು. ಓಕೆ, ಈ ಕೆಳಗಿನ ತಡೆಗೋಡೆ ಪ್ರತಿಬಂಧಕ ಬೇಲಿಗಳನ್ನು ಪರಿಗಣಿಸಿ. ಇಲ್ಲಿ ಹೆಂಗೆ ಕೇಳ್ತಾನಂದರೆ ನಮಗೆ ಕ್ವಶನ್ಗಳೇ ಅರ್ಥ ಆಗೋದಿಲ್ಲ, ಆ ರೀತಿ ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಸರಿಯಾದ ಉತ್ತರ ನೋಡ್ರಿ, ಸುರಿಯದಿರುವ ಅಭ್ಯಾಸ, ಪ್ಯಾಕೇಜಿಂಗ್, ನೋಡ್ರಿ ಲೇಬಲಿಂಗ್ ಮತ್ತು ವಿಶಿಷ್ಟಗಳನ್ನು ರೂಪಿಸುವುದು, ಆಮದುಗಳ ಮೇಲಿನ ಶುಲ್ಕ. ಅವನು ಪ್ರತಿಬಂಧಕ ಬೇಲಿಗಳನ್ನು ಪರಿಗಣಿಸಿ ಅಂತ ಕೇಳಿದನಷ್ಟೇ. ರೂಲ್ಸ್ ಆಫ್ ಒರಿಜಿನ್ ಅಂದರೆ ಮೂಲದ ನಿಯಮಗಳು, ನೈರ್ಮಲ್ಯ ಮತ್ತು ಸಸ್ಯೋತ್ಪನ್ನ ನೋಡಿ ಪೈಟೋ ನೈರ್ಮಲ್ಯ ನಿರ್ಬಂಧಗಳು. ಈ ಮೇಲಿನ ವಹಿವಾಟುಗಳ ಯಾವ್ಯಾವು ರೈತ ತಡೆಗೋಡೆ ಪ್ರತಿಬಂಧಕಗಳು ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಅಂತ ಕೇಳಿದರೆ ಇಲ್ಲಿ ಕೆಳಗೆ ಆಯ್ಕೆ ಕೊಟ್ಟಿದ್ದೇನೆ. ಇಲ್ಲಿ ಯಾವುದು ಸರಿ ಅಂತ ಕೇಳಿದಾಗ ಸರಿಯಾದಂಥ ಉತ್ತರ ಸ್ನೇಹಿತರೆ ಇಲ್ಲಿ 3ನೇದು. A B C ಇಲ್ಲ,
ಎ ಬಿ ಡಿ ಮತ್ತು ಇ, ಎ ಬಿ ಡಿ ಮತ್ತು ಇ ಇಲ್ಲಿ ಸರಿಯಾದ ಉತ್ತರ. ಈ ಪೈಕಿ ಯಾವುದು ಬಾಲ್ಟಿಕ್ ಡ್ರೈ ಇಂಡೆಕ್ಸ್ನೊಂದಿಗೆ ಸಂಬಂಧಿತವಾಗಿದೆ? ಬಾಲ್ಟಿಕ್ ಡ್ರೈ ಇಂಡೆಕ್ಸ್ನೊಂದಿಗೆ ಸಂಬಂಧಿತವಾದದ್ದು ಅಂತ ಕೇಳಿದ್ದಾರೆ. ಬಾಲ್ಟಿಕ್ಸ್ ಡ್ರೈ ಇಂಡೆಕ್ಸ್ ಅಂತಂದರೆ ಏನು ಅನ್ನೋದು ಕಂಡುಹಿಡಬೇಕು ನಾವು. ನೋಡಿರಿ, ಪ್ರತಿಯೊಂದಕ್ಕೂ ನಾವು ವಿಶೇಷತೆ, ಈಗ ಕೇಳದೆ ವರ್ಡ್ಗಳು ನಮಗೆ ಕಾಣ್ತವೆ, ಕೇಳದಂಥ ವರ್ಡ್ಗಳನ್ನೇ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾಗಿ ನಾವು ನೋಡಿರಿ, ಬಾಲ್ಟಿಕ್ ಡ್ರೈ ಅಂತ ಕೇಳಿದೆ ನಾವು. ಬಾಲ್ಟಿಕ್ ಡ್ರೈ ಇಂಡೆಕ್ಸ್ ಅಂದರೆ ಏನು ಅದು ನಮ್ಗೆ ಗೊತ್ತಿರಬೇಕು. ಬಾಲ್ಟಿಕ್ ಡ್ರೈ ಇಂಡೆಕ್ಸ್ನೊಂದಿಗೆ ಸಂಬಂಧಿತವಾದ್ದು ಯಾವುದು ಅಂತ ಕೇಳಿದ್ದೇನೆ, ಅದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇಲ್ಲಿ ಪ್ರಧಾನ ಆಪ್ಷನ್ಸ್ 4 ಕೊಟ್ಟಿದ್ದೇನೆ. ಬಾಲ್ಟಿಕ್ ಡ್ರೈ ಅನ್ನೋದು ಏನು ಅನ್ನೋದು ನಾವು ಫಸ್ಟ್ ನೋಡಬೇಕು, ಆ ನಂತರ ಆಪ್ಷನ್ಸ್ ಎಂಬುದು ಗೊತ್ತಾಗುತ್ತೆ. ನೋಡಿ, ಬಿ ಡಿ ಐ ಅಂತ ಕರಿತೀವಿ ನಾವು, ಬಿ ಡಿ ಐ ಅಂತ ಕರಿತೀವಿ. ಇದು ಬಾಲ್ಟಿಕ್ ಡ್ರೈ ಅಂದರೆ ಜಾಗತಿಕ ಆರ್ಥಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಅಳೆಯುವ ಒಂದು ಪ್ರಮುಖ ಆರ್ಥಿಕ ಸೂಚ್ಯಂಕ ಅಂತ ನಾವು ಹೇಳ್ಬೋದು. ಎಕನಾಮಿಕ್ಸ್ ಇಂಡಿಕೇಟರ್ ಅಂತ ಕರಿತೀವಿ. ಎಕನಾಮಿಕ್ಸ್ ಇಂಡಿಕೇಟರ್ ಅಂದರೆ ಬಾಲ್ಟಿಕ್ ಡ್ರೈ ಇಂಡೆಕ್ಸ್ ಅಂತಂದಾಗ ಇಲ್ಲಿ ಏನಪ್ಪ ಅಂದರೆ ಬಿ ಡಿ ಐ ಅಂತ ಕರಿತೀವಿ. ಇದು ಏನಪ್ಪ ಅಂತಂದಾಗ ಜಾಗತಿಕ ಆರ್ಥಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಅಳೆಯುವ ಒಂದು ಸೂಚಕ, ಅಂತಾರಾಷ್ಟ್ರೀಯ ಅಳೆಯುವ ವ್ಯಾಪಾರ ಒಂದು ಸೂಚಕ ಅಂತ ನಾವು ಇಲ್ಲಿ ಕರಿಬೋದು. ಇಲ್ಲಿ ಏನಪ್ಪ ಅಂದರೆ ಬೇರೆ ಬೇರೆ ಇರ್ತಕ್ಕಂಥ ಎಲ್ಲವೂ ಇದು ಹೇಗೆ ಕೆಲಸ ಮಾಡುತ್ತದೆ ಅನ್ನೋದು ನೋಡುತ್ತಾ ಹೋಗೋಣ. ಇಲ್ಲಿ ಮೊದಲು ಬಾಲ್ಟಿಕ್ ಡ್ರೈ ಅಂದ್ರೇನು, ಒಂದು ಬೇರೆ ದೇಶದೊಂದಿಗೆ ಅಥವಾ ಅಂತಾರಾಷ್ಟ್ರೀಯ ಒಂದು ವ್ಯಾಪಾರವನ್ನು ಅಳಿತಕ್ಕಂಥ ಒಂದು ಸೂಚಕ ಅಂತ ನಾವು ಹೇಳ್ಬೋದು. ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂತಂದಾಗ 4ನೇದು, ಇಲ್ಲಿ ಯಾವುದು ಅಲ್ಲ, ಇದ್ರಾಗ ರಾಂಗ್ ಇದೆ, ಇಲ್ಲಿ ಯಾವುದು ಅಲ್ಲ ಅಂತಲೇ ಹೇಳ್ಬೋದು. ಅಲ್ಲಿ ನಾನು ವಿವರಣಾತ್ಮಕ ಒಂದು ನೋಟ್ಸ್ ಮಾಡಿದಾಗ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಸ್ನೇಹಿತರೆ, ಅಲ್ಲಿ ನೋಡ್ಕೊಡ್ರಿ. ಸ್ವಲ್ಪ ಕ್ವಶನ್ ಓದೋದ್ರಾಗೆ ಟೈಮ್ ವೇಸ್ಟ್ ಆಗ್ತಾ ಇದೆ ಇಲ್ಲಿ ನನಗೆ, ಹೌದು ತಾನೆ? ಕ್ವಶನ್ ಓದೋದ್ರಾಗೆ ಟೈಮು ಭಾಳ ವೇಸ್ಟ್ ಆಗ್ತಾ ಇದೆ. ಈ ಪೈಕಿ ಯಾವ ಸಚಿವಾಲಯವು ಸಮಗ್ರ ಬಂಜರು ನೆಲ ಅಭಿವೃದ್ಧಿ ಯೋಜನೆಯಲ್ಲಿ ಜಾರಿಗೆ ತಂದಿತು? ಬಂಜರು ನೆಲ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಯೋಜನೆ ಬಂತು, ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ. ಸರಿಯಾದ ಉತ್ತರ ಗ್ರಾಮೀಣ ಅಭಿವೃದ್ಧಿ ಒಂದು ಸಚಿವಾಲಯ ಅಂತ ನಾವು ಹೇಳ್ಬೋದು. ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ. ನೆಕ್ಸ್ಟ್, ಅದನ್ನ ಹೇಳೋದು ನೋಡ್ರಿ, ಏನಿದೆ 17ನೇದು. ಯಾವ ಸಾಮ್ರಾಜ್ಯವು ಪೂರ್ವ ಸಾಂಪ್ರದಾಯಿಕ ಚರ್ಚನ್ನು ಪ್ರಾರಂಭಿಸಿತು ಮತ್ತು ರಷ್ಯಕ್ಕೆ ಸಿರಿಲಿಕ್ ವರ್ಣಮಾಲೆಯನ್ನು ಒದಗಿಸಿತು? ನೋಡ್ರಿ, ಇಲ್ಲಿ ಕ್ವಶನ್ ಹೆಂಗೆ ಕೇಳಿದೆ ಗೊತ್ತಾ? ಯಾವ ಸಾಮ್ರಾಜ್ಯವು ಪೂರ್ವ ಸಾಂಪ್ರದಾಯಿಕ ಚರ್ಚನ್ನು ಪ್ರಾರಂಭಿಸಿತು ಮತ್ತು ರಷ್ಯಕ್ಕೆ ಸಿರಿಲಿಕ್ ವರ್ಣಮಾಲೆಯನ್ನು ಒದಗಿಸಿತು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಮುಂಗೋಲ್ ಸಾಮ್ರಾಜ್ಯ. ಮುಂಗೋಲರು ಅಂತ ಕರಿತೀವಲ್ಲ, ಆ ಮುಂಗೋಲ್ ಸಾಮ್ರಾಜ್ಯ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ 18. ಉತ್ಪಾದನಾ ಸಾಧ್ಯತೆ ರೇಖೆಯು ಅರ್ಥಶಾಸ್ತ್ರದ 3 ಪ್ರಮುಖ ನೋಡಿ ಪರಿಕಲ್ಪನೆಯನ್ನು. ಸೊ ನೋಡಿ, ಉತ್ಪಾದನಾ ಸಾಧ್ಯತೆ ರೇಖೆಯು ಅರ್ಥಶಾಸ್ತ್ರದ 3 ಪ್ರಮುಖ ಪರಿಕಲ್ಪನೆಯನ್ನು ಪ್ರತಿನಿಧಿಸುತ್ತೆ. ಅವುಗಳೆಂದರೆ 3 ಪರಿಕಲ್ಪನೆಯನ್ನು ಪ್ರತಿನಿಧಿಸ್ತಲ್ಲ, ಅವು ಏನು ಅಂತ ಕೇಳಿದ್ರೆ ನೋಡಿ, ಬೆಲೆ, ದೃಷ್ಟಿಗುಣ, ಅನುಭವ. ನೋಡಿ, ಒಂದು ಅಬ್ಸರ್ವ್ ಮಾಡಿರಿ, ಉತ್ಪಾದನಾ ಸಾಧ್ಯತೆ ರೇಖೆಯು ಅರ್ಥಶಾಸ್ತ್ರದ 3 ಪ್ರಮುಖ ಉತ್ಪಾದನೆ ಆಗಬೇಕಾದ್ರೆ ಅಲ್ಲಿ ಏನು ಪರಿಕಲ್ಪನೆ ಇರುತ್ತಲ್ಲ, ಪ್ರತಿನಿಧಿಸ್ತದಲ್ಲ, ಅದೇನಪ್ಪ ಅಂತಂದಾಗ ಅದು ನಮಗೆ ಗೊತ್ತಿರಬೇಕು. ಬೆಲೆ, ದೃಷ್ಟಿಗುಣ ಮತ್ತು ಅನುಭೋಗ. ಬೆಲೆ ಮೇಲೆ, ಅದರ ಬೇಡಿಕೆಯ ಮೇಲೆ, ದೃಷ್ಟಿಗುಣ, ಬಯಕೆ, ಅನುಭೋಗ, ಇವೆಲ್ಲವೂ 3 ನಮಗೆ ಒಂದು ಏನಾಗುತ್ತಪ್ಪ ಅಂದರೆ ಪರಿಕಲ್ಪನೆಯನ್ನು ಪ್ರತಿನಿಧಿಸುತ್ತದೆ ಅಂತ ನಾವು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಟೈಮ್ ಭಾಳ ವೇಸ್ಟ್ ಆಗ್ತಾ ಇದೆ ಕ್ವಶನ್ ಓದೋದ್ರಿಂದನೇ. ಮತ್ತು ಕ್ವಶನ್ ಆನ್ಸರ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದರೆ ಭಾಳ ಸಮಯ ಹಿಡಿತಾ ಇದೆ. ಓಕೆ, ಇರಲಿ, ಅದನ್ನೇ ಮಾಡೋಕ್ಕಂತ ಕುಂತೀವಿ, ಅದನ್ನೇ ಮಾಡಬೇಕಲ್ವ.
ಓಕೆ, ಒಂದು ಇಲ್ಲಿ ಕ್ವಶನ್ ಇದೆ ನೋಡಿ. ಅರ್ಥಶಾಸ್ತ್ರವು ಒಂದು ವಿರಳ ನೋಡಿ ಅರ್ಥಶಾಸ್ತ್ರವು ಒಂದು ವಿರಳತೆಯ ಮತ್ತು ಆಯ್ಕೆಯ ವಿಜ್ಞಾನ ಎಂಬ ಸ್ಟೇಟ್ಮೆಂಟ್ ಹೇಳಿಕೆಯನ್ನು ಕೊಟ್ಟವರು ಯಾರು? ಅರ್ಥಶಾಸ್ತ್ರಜ್ಞರು ಯಾರು ಅಂತ ಕೇಳಿದ್ರೆ ನೋಡ್ರಿ, ಅರ್ಥಶಾಸ್ತ್ರವು ಒಂದು ವಿರಳತೆಯ ಮತ್ತು ಆಯ್ಕೆಯ ವಿಜ್ಞಾನ ಎಂದು ಹೇಳಿಕೆ ನೀಡಿದ ಒಂದು ಅರ್ಥಶಾಸ್ತ್ರಜ್ಞ ಯಾರು ಅಂತ ಕೇಳಿದಾಗ ಲಿಯಲ್ ರಾಬಿನ್ಸ್. ನೋಡಿ, ಸರಿಯಾದಂಥ ಉತ್ತರ ಲಿಯೋನೆಲ್ ರಾಬಿನ್ಸ್. ನೋಡಿ, ಲಿಯೋನೆಲ್ ರಾಬಿನ್ಸ್ ಅಂತ ನಾವು ಹೇಳ್ತೀವಿ. ಸಡನ್ಲಿ ಹೋಗೋದು ಆಡಮ್ ಸ್ಮಿತ್ ಅಂತ ಹಾಕ್ಬಿಡ್ತೀವಿ, ಇಲ್ಲ ಆಲ್ಫ್ರೆಡ್ ಮಾರ್ಷಲ್ ಅಂತ ಹಾಕ್ಬಿಡ್ತೀವಿ, ಅಲ್ಲಿ ರಾಂಗು. ಇಲ್ಲಿ ಯಾವ್ದು ನೋಡಿ, ಲಿಯೋನೆಲ್ ರಾಬಿನ್ಸ್ ಇದು ಸರಿಯಾದಂಥ ಒಂದು ಉತ್ತರ ಅಂತ ನಾವು ಹೇಳ್ಬೋದು. ರೇಪೋ ದರ ಎಂದರೆ ಏನು? ರೇಪೋ ದರ ಎಂದರೇನು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ನೋಡ್ರಿ, ರೇಪೋ ದರ ನೋಡ್ರಿ, ರೇಪೋ ದರ ಎಂದರೆ ಏನು ಅಂತ ಇಲ್ಲಿ ಕ್ವಶನ್ ಆಗಿದೆ. ಆ ಕ್ವಶನ್ಗೆ ರೇಪೋ ದರ ಅನ್ನೋದೇನು, ರೇಪೋ ದರ ಎಂದರೆ ಏನು ಅಂತ ಫಸ್ಟ್ ತಿಳ್ಕೋಬೇಕು. ರೇಪೋ ದರ ಎಂದರೆ ಏನಂತ ಫಸ್ಟ್ ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತದೆ. ಇಲ್ಲಿ ರೇಪೋ ದರ ಅಂದರೆ ಭಾರತ 4 ಆಪ್ಷನ್ಸ್ ಕೊಟ್ಟಿರ್ತಾನೆ. ಆ ಆಪ್ಷನ್ಸ್ ಅಲ್ಲಿ ನಾವು ರೇಪೋ ದರ ಅಂದರೆ ಏನಂತ ಗೊತ್ತಾಯ್ತಂದ್ರೆ ನಾವು 4 ಆಪ್ಷನ್ಸ್ ಅಲ್ಲಿ ಎಲ್ಲವೂ ನಾವು ಬೇಗನೆ ಆನ್ಸರ್ ಮಾಡೋಕೆ ಸಾಧ್ಯ ಆಗುತ್ತೆ. ಭಾರತ ರಿಸರ್ವ್ ಬ್ಯಾಂಕಿನಿಂದ ವಾಣಿಜ್ಯ ಬ್ಯಾಂಕುಗಳು ಸಾಲ ಪಡೆಯುವ ದರಕ್ಕೆ ರೇಪೋ ದರ ಅಂತ ಕರಿತೀವಿ. ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಸಾಲ ಪಡೆಯುವ ದರ ಆಗಿದೆ. ಕೈಗಾರಿಕೋದ್ಯಮಿಗಳಿಗೆ ಕೈಗಾರಿಕಾ ಬ್ಯಾಂಕುಗಳು ಸಾಲ ನೀಡುವ ದರ, ರೈತರಿಗೆ ಕೃಷಿ ಸರ್ಕಾರಿ ಬ್ಯಾಂಕ್ಗಳಿಗೆ ಸಾಲ ನೀಡುವುದಕ್ಕೆ ನಾವು ರೇಪೋ ದರ ಅಂತೀವಿ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದಾಗ ನೋಡ್ರಿ, ಇಲ್ಲಿ ರೇಪೋ ದರ ಎಂದರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲಿ ಹಣದ ಕೊರತೆ ಎದುರಾದಾಗ ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಪಡೆಯುವ ಶಾರ್ಟ್ ಟರ್ಮ್ ಅಲ್ಪಾವಧಿ ಮೇಲಿನ ಬಡ್ಡಿ ದರವಾಗಿದೆ. ವಾಣಿಜ್ಯ ಬ್ಯಾಂಕುಗಳು ಭಾರತೀಯ ರಿಸರ್ವ್ ಬ್ಯಾಂಕಿನ ಸಾಲವನ್ನು ಪಡೆಯುವ ದರ. ಎರಡನೇದು ಏನಪ್ಪ ಅಂತಂದಾಗ ವಾಣಿಜ್ಯ ಬ್ಯಾಂಕುಗಳು ಇರ್ತಾವಲ್ಲ, ಪ್ರೈವೇಟ್ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್ ಅಂತೀವಲ್ಲ, ಅವು ತಮ್ಮಲ್ಲಿ ಹಣದ ಕೊರತೆ ಆದಾಗ ಏನು ಮಾಡ್ತಾವಪ್ಪ ಅಂತಂದಾಗ ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿ ಏನು ಮಾಡ್ತಾವೆ ಅಂದರೆ ಶಾರ್ಟ್ ಟರ್ಮ್ ಅಲ್ಪಾವಧಿ ಸಾಲ ಪಡಿತಾವಲ್ಲ, ಅದಕ್ಕೆ ನಾವೇನಂತೀವಿ ರೇಪೋ ದರ ಅಂತ ಕರಿತೀವಿ. ರೇಪೋ ದರ ಅಂದರೆ ಈ ತಿಂಗಳಲ್ಲಿ ಈಗ ರೇಪೋ ದರ ಎಷ್ಟಿದೆ ಅಂತಂದಾಗ ರೇಪೋ ದರ ಈ ಪ್ರೆಸೆಂಟ್ ಎಷ್ಟೈತೆ ಅಂತ ಕೇಳ್ಬೋದು. 5.25% ರೇಪೋ ದರದ ಬಡ್ಡಿ ಎಷ್ಟೈತೆ ಅಂದರೆ ₹5.25 ಪರ್ಸೆಂಟೇಜ್ ರೇಪೋ ದರ ನಾವು ಈಗ ಕಾಣ್ಬೋದಾಗಿದೆ. ಬ್ಯಾಂಕಿನ ದರ 5.50 ಇದೆ, ರೇಪೋ ದರ ಎಷ್ಟಿದೆ 5.25 ಪ್ರೆಸೆಂಟ್ 2026ರಲ್ಲಿ ಕಾಣ್ಬೋದಾಗಿದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಹೆಚ್ಚುವರಿ ಮೌಲ್ಯವುಳ್ಳ ಭಾರತೀಯ ರೂಪಾಯಿ ಈ ಕೆಳಗಿನ ಪರಿಣಾಮಗಳಲ್ಲಿ ಯಾವುದನ್ನು ಉಂಟು ಮಾಡುತ್ತದೆ ಅಂದಾಗ ಸ್ನೇಹಿತರೆ, ಇಲ್ಲಿ ಆಮದನ್ನು ಅಗ್ಗವಾಗಿಸುತ್ತದೆ ಮತ್ತು ರಫ್ತುಗಳನ್ನು ತುಟ್ಟಿ ಮಾಡುತ್ತದೆ. ನೋಡ್ರಿ, ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಹೆಚ್ಚುವರಿ ಮೌಲ್ಯ ಭಾರತೀಯ ರೂಪಾಯಿ ಈ ಕೆಳಗಿನ ಹೆಚ್ಚುವರಿ ಮೌಲ್ಯ ಇತ್ತಂದರೆ ಆಮದುಗಳನ್ನು ಅಗ್ಗವಾಗಿಸುತ್ತದೆ, ಬೆಲೆ ಹೆಚ್ಚಿಸುತ್ತದೆ ಮತ್ತು ರಫ್ತುಗಳಲ್ಲಿ ತುಟ್ಟಿಯಾಗುತ್ತೆ. ರಫ್ತು ಮಾಡೋದ್ರಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಂತ ನಾವು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಓಕೆ, 22ನೇ ಕ್ವಶನ್ ಹೇಗಿದೆ, ಇಲ್ಲಿ ಒಂದು ಕ್ವಶನ್ ಕೇಳಿದ್ದೇನೆ. ಏನು ಕೇಳಿದ್ದಾರೆ ನೋಡಿ, ಈ ಕೆಳಗಿನ ಚಿತ್ರದಲ್ಲಿ ತೋರಿಸುವ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ವಿಧವನ್ನು ವಿವರಿಸಿ. ಬೇಡಿಕೆಯ ಸ್ಥಿತಿಸ್ಥಾಪಕ ವಿಧವನ್ನು ತಿಳಿಸಿ ಅಂತ ಕೇಳಿದರೆ ಇಲ್ಲಿ ನೋಡ್ರಿ, ಬೇಡಿಕೆಯ ಪ್ರಮಾಣ ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಇದು ಏನು ಆನ್ಸರ್ ಆಗುತ್ತೆ ನೋಡ್ರಿ, ಆಪ್ಷನ್ಸ್ ನೋಡೋಣ ಫಸ್ಟ್. ಇದು ಸಾಪೇಕ್ಷತೆಯ ಸ್ಥಿತಿಸ್ಥಾಪಕತ್ವ ಬೇಡಿಕೆಯನ್ನು ವಿವರಿಸುತ್ತದೆ. ಇಲ್ಲಿದೆ ನೋಡಿ, ಸಾಪೇಕ್ಷತೆಯ ಸ್ಥಿತಿಸ್ಥಾಪಕತ್ವ ಬೇಡಿಕೆಯನ್ನು ವಿವರಿಸುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟು ಕ್ವಶನ್ ನಂಬರ್ 23, ಶ್ರಮದ ಸಿದ್ಧಾಂತ ಉತ್ಪನ್ನ
ಗಣಿತೀಯ ನೋಡಿ ರೂಪಣೆ ಹೀಗಿದೆ. ಶ್ರಮದ ಶ್ರೀಮಂತ ಉತ್ಪನ್ನ ಶ್ರಮದ ಶ್ರೀಮಂತ ಉತ್ಪನ್ನ ಈ ರೀತಿ. ಶ್ರಮದ ಶ್ರೀಮಂತ ಉತ್ಪನ್ನ ಏನಿದೆ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ನಾವು 4 ನೋಡ್ತೀವಿ. ಶ್ರಮದ ಪ್ರಮಾಣದಲ್ಲಿ ಬದಲಾವಣೆ ಇಲ್ಲಿ ಕಾಣ್ತಾ ಇದೆ. ಏನಂದರೆ ಶ್ರಮದ ಪ್ರಮಾಣದಲ್ಲಿ ಬದಲಾವಣೆ, ಬಂಡವಾಳ ಪ್ರಮಾಣದ ಬದಲಾವಣೆ. ಈ ಶ್ರಮದ ಶ್ರೀಮಂತ ಉತ್ಪನ್ನ ಅಂದರೆ ಏನು ಅದು ನೋಡಬೇಕು. ಶ್ರಮದ ಶ್ರಮದ ಶ್ರೀಮಂತ ಉತ್ಪನ್ನ. ಈಗ ಪ್ರತಿಯೊಂದು ನೋಡಬೇಕಾದ್ರೆ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಎಲ್ಲವೂ ಅಬ್ಸರ್ವ್ ಮಾಡಬೇಕು, ಇಲ್ಲಾಂದರೆ ಆನ್ಸರ್ ಮಾಡೋಕ್ಕೆ ಆಗಲ್ಲ ನಾವು. ಏನಂದರೆ ಶ್ರಮದ ಶ್ರೀಮಂತ ಉತ್ಪನ್ನ ಎಂದರೆ ಏನು ಅಂತ ನೋಡಬೇಕಾಗುತ್ತೆ. ಇಲ್ಲಿ ಒಂದು ಸೆಕೆಂಡ್ ಸ್ನೇಹಿತರೆ, ಫೋನ್ ಬರ್ತಾ ಇದೆ. ನೋಡಿ, ಶ್ರಮದ ಶ್ರೀಮಂತ ಉತ್ಪನ್ನ ಶ್ರಮದ ಶ್ರೀಮಂತ ಉತ್ಪನ್ನ ಎಂದರೆ ಏನು ಅಂತ ಬಂದಾಗ ಇಲ್ಲಿ ಒಂದು ಸೆಕೆಂಡ್ ಡಿಸ್ಪ್ಲೇ ಆಗ್ತಿಲ್ಲ, ಒಂದೇ ಸೆಕೆಂಡ್ ವರ್ಕ್ ಆಗ್ತಾಯಿದೆ ಡಿಸ್ಪ್ಲೇ. ನೋಡಿ, ಶ್ರಮದ ಶ್ರೀಮಂತ ಉತ್ಪನ್ನ ಎಂದರೇನು ಅಂತ ಕೇಳಿದಾಗ ಇಲ್ಲಿ ಇಷ್ಟೇ ಸಿಂಪಲ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ. ಶ್ರಮದ ಪ್ರಮಾಣದಲ್ಲಿ ಇಲ್ಲಿ ಏನು ಕೇಳಿರೋರು ಗಣಿತೀಯ ನಿರೂಪಣೆ ಕೇಳಿದರೆ ಇಲ್ಲಿ ಎಂದರೆ ಏನು ಅಂತ ನಾವು ನೋಡೋದಾದ್ರೆ ನೋಡಿ, ಮಾರ್ಜಿನಲ್ ಪ್ರಾಡಕ್ಟ್ ಆಫ್ ಲೇಬರ್ ಅಂತ ಕರಿತೀವಿ. ನೋಡಿ ಏನಪ್ಪ ಅಂದರೆ ಮಾರ್ಜಿನಲ್ ಪ್ರಾಡಕ್ಟ್ ಆಫ್ ಲೇಬರ್ ಅಂತ ಕರಿತೀವಿ. MP ಅಂದರೆ ಏನಪ್ಪ ಅಂತಂದಾಗ ಮಾರ್ಜಿನಲ್ ಪ್ರಾಡಕ್ಟ್, ಎಲ್ ಅಂದರೆ ಲೇಬರ್ ಅಂತ ಬರುತ್ತೆ. ಇಲ್ಲಿ ಏನಂದಾಗ ಏನಪ್ಪ ಅಂದರೆ ಉತ್ಪಾದನೆ ಕ್ರಿಯೆಯಲ್ಲ, ಉಳಿದೆಲ್ಲ ಪರಿಕರಗಳು. ಅಂದರೆ ಉದಾಹರಣೆಗೆ ಏನಪ್ಪ ಅಂತಂದಾಗ ಭೂಮಿ, ಯಂತ್ರೋಪಕರಣ, ಬಂಡವಾಳ ಸ್ಥಿರವಾಗಿ ಇಟ್ಕೊಂಡು ನಮ್ಗೆ ಗೊತ್ತು, ಭೂಮಿ ಬಂಡವಾಳ ಅವೆಲ್ಲ ಗೊತ್ತಿದಲ್ಲ. ಒಂದು ಹೆಚ್ಚುವರಿ ಶ್ರಮದ ಘಟಕ ಅಂದರೆ ಇಲ್ಲಿ ಒಬ್ಬ ಕಾರ್ಮಿಕ ಏನು ಮಾಡ್ತಾನೆ, ಕೆಲಸಕ್ಕೆ ಸೇರಿಕೊಂಡಾಗ ಏನಾಗುತ್ತೆ ಅಂದರೆ ಇಲ್ಲಿ ಒಟ್ಟು ಉತ್ಪಾದನೆಯಲ್ಲಿ ಆಗುವ ಹೆಚ್ಚಳ ಅಥವಾ ಬದಲಾವಣೆ. ಒಬ್ಬ ವ್ಯಕ್ತಿ ಅಂದರೆ ಇಲ್ಲಿ ಏನು ಮಾಡ್ತಾನೆ ಅಂದಾಗ ಉತ್ಪಾದನೆಯಲ್ಲಿ ಒಬ್ಬ ವ್ಯಕ್ತಿ ಹೆಚ್ಚಿಗೆ ಸೇರಿಕೊಂಡಾಗ ಅಲ್ಲಿ ಏನಾಗುತ್ತೆ ಅಂದರೆ ಉತ್ಪಾದನೆಯಲ್ಲಿ ಆಗುವ ಒಂದು ಬದಲಾವಣೆ, ನೋಡಿ ಇಲ್ಲಿದೆ ಶ್ರಮದಲ್ಲಿ ಬದಲಾವಣೆ, ಬಂಡವಾಳ ಪ್ರಮಾಣದಲ್ಲಿ ಬದಲಾವಣೆ ಅಂತ ಕೇಳ್ತಾರೆ. ಇಲ್ಲಿ ಶ್ರಮದಲ್ಲಿ ಬದಲಾವಣೆ ಆಗುತ್ತೆ, ಒಬ್ಬ ವ್ಯಕ್ತಿ ಕಾರ್ಮಿಕ ಬಂದು ಸೇರ್ಪಡೆ ಆದಾಗ ಶ್ರಮದ ಬದಲಾವಣೆ ಆಗುತ್ತೆ, ಅದ್ರ ಜೊತೆ ಉತ್ಪಾದನೆಯಲ್ಲಿ ಆಗುವ ಬದಲಾವಣೆ ಕೂಡ ಆಗುತ್ತೆ ಅಂತ ಹೇಳ್ಬೋದು ನಾವು. ಹೆಂಗೆ ಆಗುತ್ತೆ ಅಂತಂದಾಗ ಅದು ಎಕ್ಸಾಂಪಲ್ ಕೊಡಬೇಕಾದ್ರೆ ಒಂದು 5 ಜನ ಕಾರ್ಮಿಕರಿದ್ದಾರೆ ಅಂತ ಅಂದ್ಕೊಂಡ್ರೆ ಆ 5 ಜನ ಕಾರ್ಮಿಕರು ದಿನಕ್ಕೆ 100 ಶರ್ಟ್ಗಳು ಅಂದರೆ ಒಂದು ಬಟ್ಟೆ ಹೊಲಿಯುವಂಥ ವ್ಯಕ್ತಿ ಅಂದ್ಕೊಂಡ್ರೆ 5 ಜನರು 100 ಶರ್ಟನ್ನು ಹೊಲಿತಾರೆ ಅಂದ್ಕೊಂಡ್ರೆ, ಅದೇ ರೀತಿಯಾಗಿ 6ನೇ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಬಂದು ಸೇರಿದಾಗ ಆಗ ಫಾರ್ ಎಕ್ಸಾಂಪಲ್ 120 ಶರ್ಟ್ಗಳನ್ನು ಹೊಲಿತಾರೆ ಅಂತ ಅಂದ್ಕೊಂಡ್ರೆ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಹೆಚ್ಚಿಗೆ ಬಂದಾಗ ಒಬ್ಬ ವ್ಯಕ್ತಿ ಬಂದಾಗ ಹೆಚ್ಚಿನ ಮಟ್ಟದಲ್ಲಿ ಏನು ಮಾಡ್ತಾರೆ, ಕೆಲಸ ಸಾಗುತ್ತಲ್ಲ, ಆಗ ಅಲ್ಲಿ ಹೆಚ್ಚುವರಿ ಕಾರ್ಮಿಕರಿಂದ ಉತ್ಪಾದನೆ ಆಗುತ್ತಾರೆ ಶರ್ಟ್. ಈಗ 20 ಅಂದರೆ 100 ಶರ್ಟ್ ಜನ ಏನು ಮಾಡ್ತಾ ಇದ್ದಾರೆ, 5 ಜನ ಏನು ಮಾಡ್ತಾರೆ 100 ಶರ್ಟ್ ಹೊಲಿತಾ ಇದ್ದಾರೆ ಅಂದ್ಕೊಂಡ್ರೆ, ಒಬ್ಬ ವ್ಯಕ್ತಿ 6 ಜನ ಬಂದಾಗ ಎಷ್ಟು ಜನ 20 ಎಕ್ಸ್ಟ್ರಾ ಹೊಲಿತಾರೆ, 20 ಎಕ್ಸ್ಟ್ರಾ ಹೊಲಿತಾರೆ ಅಂತ 120 ಹೊಲಿತಾರೆ ಅಂದ್ಕೊಂಡ್ರೆ ಅಲ್ಲಿ ಏನಾಗುತ್ತೆ, ಹೆಚ್ಚಿನ 120 ಮೈನಸ್ ಮಾಡಿದಾಗ ಅಲ್ಲಿ 100 ಮೈನಸ್ 120 ಮಾಡಿದಾಗ ಅಲ್ಲಿ ಏನಾಗುತ್ತೆ 20 ಎಕ್ಸ್ಟ್ರಾ ಆಗುತ್ತಲ್ಲ, ಅದುವೇ ಶ್ರಮದ ಶ್ರೀಮಂತ ಉತ್ಪನ್ನ. ಅದಕ್ಕೆ ಏನಂತೀವಿ, ಶ್ರಮದ ಶ್ರೀಮಂತ ಉತ್ಪನ್ನ. ಆಯ್ತಾ? ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಏನಂದರೆ ಶ್ರಮದ ಶ್ರೀಮಂತ ಉತ್ಪನ್ನ ಅಂದಾಗ ಒಂದು ಕಾರ್ಖಾನೆಯಲ್ಲಿ ಆಗಲಿ, ಒಬ್ಬ ವ್ಯಕ್ತಿ ಒಂದು ಕಾರ್ಖಾನೆಯಲ್ಲಿ ಒಂದು ಕಂಪ್ನಿಯಲ್ಲಿ 5 ಜನ ಕೆಲಸ ಮಾಡ್ತಾ ಇದ್ದಾರೆ. ಏನಂದರೆ ಟೈಲರಿಂಗ್ ಮಾಡ್ತಾ ಇದ್ದಾರೆ ಅಂದ್ಕೊಂಡ್ರೆ, ಆ ಟೈಲರಿಂಗಲ್ಲಿ 100 ಶರ್ಟ್ಗಳನ್ನು ಹೊಲಿತಾ ಇರ್ತಾರೆ ದಿನ. ಆದರೆ ಮರುದಿನ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಪ್ಲಸ್ ಆದಾಗ 6 ಜನ ಆಗ್ತಾರೆ. 6 ಜನ ಸೇರಿ 120 ಶರ್ಟ್ ಹೊಲಿತಾರೆ ಅಂದ್ಕೊಂಡ್ರೆ, 120 ಶರ್ಟ್ ಹೊಲಿತಾರಲ್ಲ, 100 ಮೈನಸ್ 120 ಮೈನಸ್ 100 ಮಾಡಿದಾಗ ಇಲ್ಲಿ 20 ಶರ್ಟ್ ಹೆಚ್ಚಿಗೆ ಆಗ್ತಾರಲ್ಲ, ಆ ಹೆಚ್ಚಿಗೆ ಆಗುವುದು ಏನಂತ ಕರಿತೀವಿ, ಇಲ್ಲಿ ಹೆಚ್ಚಿನ
ಬದಲಾವಣೆ ಆಗೋದು ನಾವೇನಂತ ಕರಿತೀವಪ್ಪ ಅಂತಂದಾಗ ಶ್ರಮದ ಸೀಮಂತ ಉತ್ಪನ್ನ. ಶ್ರಮ ಹೆಚ್ಚಿಗೆ ಆಗುತ್ತಾ ಅಲ್ಲಿ ಉತ್ಪನ್ನ ಕೂಡ ಹೆಚ್ಚಿಗೆ ಆಗುತ್ತಲ್ಲ, ಅದಕ್ಕೆ ಶ್ರಮದ ಸೀಮಂತ ಉತ್ಪನ್ನ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಇದುವೇ ಶ್ರಮದ ಸೀಮಂತ ಉತ್ಪನ್ನ. ಅರ್ಥ ಆಯಿತು ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಒಂದು ಕ್ವಶನ್ ಇದೆ, 24ನೇ ಕ್ವಶನ್ ಏನಿದೆ ನೋಡ್ರಿ. ಒಂದು ಸೆಕೆಂಡ್. ಕ್ವಶನ್ ಈ ರೀತಿ ಇದೆ. ಕೇನ್ಸ್ನ ಪ್ರಕಾರ ಕೆಳಗಿನ ಯಾವ ಅಂಶಗಳು ಹೂಡಿಕೆಯನ್ನು ನಿರ್ಧರಿಸುತ್ತವೆ? ನೋಡ್ರಿ, ಕೇನ್ಸ್ನ ಪ್ರಕಾರ ಇಲ್ಲಿ ಕೆಳಗಿನ ಯಾವ ಅಂಶಗಳು ಹೂಡಿಕೆಯನ್ನು ನಿರ್ಧರಿಸುತ್ತವೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ ಅವರು. ಇಲ್ಲಿ ಏನು ಯಾವ್ಯಾವು ಅಂತಂದಾಗ ಬಡ್ಡಿಯ ದರ, ಅನುಭೋಗಿ ಆದಾಯ, ಬಂಡವಾಳ ಸೀಮಂತ ದಕ್ಷತೆ, ಸೀಮಂತ ಅನುಭೋಗ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಾರ. ಈ 4 ಆಪ್ಷನ್ಸಲ್ಲಿ ಯಾವ್ದು ಅಂತ ಕೊಟ್ಟಿದ್ದಾರೆ. ಅವರು ಎರಡೆರಡು ಏನು ಮಾಡಿದ್ದಾರೆ, ಜಾಯಿಂಟ್ ಮಾಡಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಎರಡನೇದು ಎ ಮತ್ತು ಬಿ ಅಂತ ನಾವು ಹೇಳ್ಬೋದು. ಬಡ್ಡಿಯ ದರ ಮತ್ತು ಅನುಭೋಗಿಯ ಆದಾಯ ಅಂತ ನಾವು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಭಾಳಷ್ಟು ಏನು ಮಾಡಿದ್ದಾರೆ ಅಂದರೆ ಎಕನಾಮಿಕಲಿ ಭಾಳ ಕೇಳಿದ್ದಾರೆ ಸ್ನೇಹಿತರೆ. ಸೋಷಿಯಲ್ ಅಂದಗಡೆ ಬರೀ ಸೋಷಿಯಲ್ ಬರುತ್ತೆ ಅನ್ಕೋಬೇಡ್ರಿ, ಎಕನಾಮಿಕ್ಸಲ್ಲಿ ಜಾಸ್ತಿ ಕೇಳಿದ್ದಾನೆ. ಆರ್ಥಿಕತೆಯ ಬಗ್ಗೆ ನಾವು ನೋಡಬೇಕಾದ್ರೆ KGB ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದೆ? ನೋಡ್ರಿ, KGB ಅಂದರೆ ಏನು, KGB ಯಾವ ದೇಶಕ್ಕೆ ಸಂಬಂಧಿಸಿದೆ ಅನ್ನೋದಾದರೆ ಇಲ್ಲಿ ನಾವು ಭಾಳಷ್ಟು ಅಬ್ಸರ್ವ್ ಮಾಡ್ಬೇಕು, ಪ್ರತಿಯೊಂದು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಅವ್ರು ಕೇಳಿರ್ತಕ್ಕಂಥ ಕ್ವಶನ್ ನೋಡ್ರಿ, KGB ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದಂತ ಕೇಳಿದ್ದಾರೆ. ಅವ್ರು ಏನು ಕೇಳಿದ್ದಾರೆ ಇಲ್ಲಿ ಅಂತಂದಾಗ ಅಮೇರಿಕಾ, ರಷ್ಯಾ, ಜಪಾನ್, ಚೀನಾ. ಇಲ್ಲಿ KGB ಅಂತಂದರೆ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಗುಪ್ತಚರ ಸಂಸ್ಥೆಯಲ್ಲಿ ಒಂದು. ಇದು ಒಂದು ಗುಪ್ತ ಸಂಸ್ಥೆ ಅಂತ ಅನ್ಬೋದು. ಗುಪ್ತಚರ ಅಂತ ಗೊತ್ತು, ಗುಪ್ತಚರ ಅಂದರೆ CBI ಅಂತ ಕರಿತೀವಿ ನಮ್ಮಲ್ಲಿ. ಗುಪ್ತಚರ ಸಂಸ್ಥೆ ಅಂದರೆ KGB ಅಂದರೆ ಜಗತ್ತಿನ ಅತ್ಯಂತ ಪ್ರಭಾವಶಾಲಿಗಳಲ್ಲಿ ಒಂದಾಗಿರ್ತಕ್ಕಂಥ ಗುಪ್ತಚರ ಸಂಸ್ಥೆ ಅಂತ ನಾವು ಅನ್ಬೋದು. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಬಂದಾಗ ನಿಮ್ಗೆ ಗೊತ್ತಿರಬೇಕು, ಸೋವಿಯತ್ ಒಕ್ಕೂಟಕ್ಕೆ ಸಂಬಂಧಿಸಿದಂತ ನಾವು ಇದು ಸೋವಿಯತ್ ಒಕ್ಕೂಟಕ್ಕೆ ಸಂಬಂಧಿಸಿದ್ದು. ಇದು ಆನ್ಸರ್ ಯಾವುದಾಗುತ್ತೆ ಅಂತಂದಾಗ ನೋಡಿ ಸ್ನೇಹಿತರೆ, ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದಾಗ ಒಂದನೇದು ಅಮೇರಿಕಾ ಅಂತ ನಾವು ಇಲ್ಲಿ ಹೇಳ್ಬೋದು. ಅಮೇರಿಕಾ ಅಂತ ಹೇಳ್ಬೋದು, ಸರಿಯಾದಂಥ ಉತ್ತರ ಅಮೇರಿಕಾ. ಇದು ಏನಾಗುತ್ತಪ್ಪ ಅಂತಂದಾಗ ಕಾರ್ಯವೈಖರಿ ಕಮಿಟಿಯಲ್ಲಿ ಏನಾಗುತ್ತೆ ಅಂತಂದರೆ ಅದರ ಒಂದು ಫುಲ್ ಫಾರ್ಮ್ ಅನ್ನೋದಾದರೆ ನೋಡಿ, ಕಮಿಟೆಡ್ ಕೌನ್ಸಿಡರೇಷನ್ ಬೆಜೋಫೋನೆಸಿಟಿ ಅಂತ ಅರ್ಥ. ಕಮಿಟಿ ಫಾರ್ ಸ್ಟೇಟ್ ಸೆಕ್ಯೂರಿಟಿ, ರಾಜ್ಯ ಭದ್ರತಾ ಸಮಿತಿ ಅಂತ ಕರಿತೀವಿ. ಏನಂದರೆ ಕಮಿಟಿ ಫಾರ್ ಸ್ಟೇಟ್ ಸೆಕ್ಯೂರಿಟಿ, ರಾಜ್ಯ ಭದ್ರತಾ ಸಮಿತಿ ಅಂತ ಕರಿತೀವಿ. ಇದು ಅಮೆರಿಕಕ್ಕೆ ಸಂಬಂಧಿಸಿದ್ದು. ಇದು ರಹಸ್ಯ ಪೊಲೀಸ್ ಸಂಸ್ಥೆಯಾಗಿದೆ. ಇದು 1954ರಿಂದ 1991ರವರೆಗೂ ಕಾರ್ಯನಿರ್ವಹಿಸಿತು. ಆದರೆ ಇದನ್ನು ಏನು ಮಾಡಿದರೆ ರದ್ದುಗೊಳಿಸಲಾಗಿದೆ. ಈಗ ಏನಾಗಿದೆ ಅಂದರೆ ಇದು ಈ ಸದ್ಯ ಪ್ರೆಸೆಂಟ್ ಪ್ರಚಲಿತ ಇಲ್ಲ, ಇದು ಪ್ರಚಲಿತ ಈ ಸದ್ಯ ಇಲ್ಲ ಅಂತ ಹೇಳ್ಬೋದು. ಇದರ ಬದಲಾಗಿ ಯಾವುದು ಬಂದಿದೆ ಅಂದರೆ FSB ಅಂತ ಬಂದಿದೆ. FSB ಅಂದರೆ ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್ ಅಂತ ಬಂದಿದೆ. ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್ ಅಂತ ಬಂದಿದೆ. ಈಗ ಇದು ಏನಾಗಿದೆ, ಇದು ಪ್ರಚಲಿತ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲನ್ನು ಮತ್ತೆ ಒಮ್ಮೆ ಹೇಳ್ತಾ ಇದ್ದೀನಿ, ಹೊಸದಾಗಿ ಎಲ್ಲ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಕ್ಲಾಸ್ ಬಗ್ಗೆ ತಿಳಿಸಿಕೊಡಿ. ಮತ್ತು ನೀವು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಬೆಲ್ ಬಟನ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂತಂದಾಗ ಪ್ರತಿಯೊಂದು ವಿಡಿಯೋ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಮುಂದೆ ತರಬೇಕಾದ್ರೆ ಅನೇಕ ರೀತಿಯ ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗ್ತಿರ್ತಾವಲ್ಲ, ಆ ಸಮಸ್ಯೆಗಳ ಮೂಲಕ ನಾನು ಎಲ್ಲ ಅವನ್ನ ಫೇಸ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈಗ ಕ್ವಶಿನ್ ಪೇಪರು ತುಂಬಾ ಕಷ್ಟಪಡಬೇಕು, ಯಾವುದಾದ್ರೂ ಕ್ವಶಿನ್ ಪೇಪರ್ ಸಿಗಬೇಕಾದ್ರೆ ಅವುಗಳನ್ನು ನಾನು ಯಾವ ರೀತಿಯ ತರ್ತಿದ್ದೀನಿ ಅಂತ ನನಗೆ ಗೊತ್ತಿರುತ್ತೆ. ಓಕೆನಾ? ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.